ಸ್ಥಿತಪ್ರಜ್ಞ ಮಹಾಮೌನಯೋಗಿ ಗುರುನಾಥಾರೂಢರ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮೀಜಿಯವರ ಅಡಿದಾವರೆಗಳಲ್ಲಿ ಪೊಡಮಟ್ಟು ಗ್ರಂಥಕರ್ತರಾಗಿರ್ತಕ್ಕಂಥ ಪರಮಪೂಜ್ಯ ಬ್ರಹ್ಮಶ್ರೀ ಬ್ರಹ್ಮಲೀನ ಚಿದ್ಘನಾನಂದಗಿರಿ ಮಹಾಸ್ವಾಮೀಜಿಯವರ ಶ್ರೀಪಾದದಲ್ಲಿ ವಂದಿಸುತ್ತ ತಮ್ಮೆಲ್ಲರ ಸದೃದಯಕ್ಕೆ ಸಾಕ್ಷಿ ರೂಪದಿಂದ ಬೆಳಗುವಂಥ ಆ ಪರಾತ್ಪರ ಪರಿಶಿವನಿಗೂ ಕೂಡ ವಂದಿಸುತ್ತ ಇವತ್ತಿನ ಸೇವಾರೂಪಕಾರದಲ್ಲಿ ಪಾಲ್ಗೊಳ್ಳೋಣ. ಪ್ರಸ್ತುತ ನೀವೆಲ್ಲರೂ ತತ್ಪದಾರ್ಥದ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಆ ತತ್ಪದಾರ್ಥದ ನಿರೂಪಣೆ ಮಾಡುವಾಗ ಅಲ್ಲಿ ಲಕ್ಷಣದೊಂದಿಗೆ ಅದು ನಮಗೆ ತಿಳ್ಕೋಬೇಕಾಗ್ತದೆ. ಅದಕ್ಕಾಗಿ ಅಸಾಧಾರಣ ಧರ್ಮೋ ಲಕ್ಷಣ ಅಂತ ಲಕ್ಷಣವನ್ನು ಮಾಡಿದರು. ಆ ಪ್ರತ್ಯಕ್ಷಾದಿ ರೂಪ ಪ್ರಮಾಣ ಮತ್ತು ಲಕ್ಷಣ ಇವು ಎರಡಿಂದಲೇ ವಸ್ತುವಿನ ಸಿದ್ಧಿ ಆಗ್ತದೆ, ಅನ್ಯಥಾ ವಸ್ತು ಸಿದ್ಧಿ ಆಗುವುದಿಲ್ಲ. ಅದಕ್ಕಾಗಿ ಏನಂತ ಕೇಳಿದ್ರೆ ಮೊದಲ ಇಲ್ಲಿ ಲಕ್ಷಣ ಯಾವುವು? ಇಲ್ಲಿ ಲಕ್ಷಣಗಳು ಎರಡು ಪ್ರಕಾರದ್ದು. ಆ ಪರಬ್ರಹ್ಮ ವಸ್ತುವನ್ನು ತಿಳಿಸುವುದಕ್ಕೋಸ್ಕರವಾಗಿ ಎರಡು ಲಕ್ಷಣಗಳು ಮಾಡ್ತಾ ಇದ್ದಾರೆ. ಒಂದು ತಟಸ್ಥ ಲಕ್ಷಣ, ಇನ್ನೊಂದು ಸ್ವರೂಪ ಲಕ್ಷಣ. ಈಗ ಇಲ್ಲಿ ತಟಸ್ಥ ಲಕ್ಷಣ ಎದಕ್ಕೆ ಅನ್ನಬೇಕು ಅದನ್ನು ಹೇಳ್ತಾ ಇದ್ದಾರೆ. ಕದಾಚಿತ್ಕತ್ವೇ ಸತಿ ವ್ಯಾವರ್ತಕಂ ತಟಸ್ಥ ಲಕ್ಷಣ. ಅದು ಕದಾಚಿತವಾಗಿ ಇರಬಹುದು, ಇದ್ದು ಇತರ ಪದಾರ್ಥಗಳಕ್ಕಿಂತಲೂ ಆ ಪದಾರ್ಥಕ್ಕೆ ಬೇರೆ ಮಾಡಿ ತೋರಿಸಿರಬೇಕು. ಅದಕ್ಕೇನಂತ ಕರಿತಾರೆ ಅಂತ ಕೇಳಿದ್ರೆ ತಟಸ್ಥ ಲಕ್ಷಣ ಅಂತ ಕರಿತಾ ಇದ್ದಾರೆ. ಅದಕ್ಕೆ ಈ ರೀತಿಯಾಗಿ ಏನಂತ ಕೇಳಿದ್ರೆ ಇಲ್ಲಿ ಆ ಲಕ್ಷ್ಯವನ್ನು ತಿಳಿಸುವುದಕ್ಕೋಸ್ಕರವಾಗಿ ಲಕ್ಷಣ ಇಲ್ಲಿ ಮಾಡ್ತಾ ಇದ್ದಾರೆ. ಆ ಲಕ್ಷ್ಯ ವಸ್ತುವನ್ನು ಈ ಲಕ್ಷಣ ಏನು ಮಾಡ್ತದೆ ಅಂತ ಕೇಳಿದ್ರೆ ಅನ್ಯ ಪದಾರ್ಥಗಳಿಗಿಂತಲೂ ಅದಕ್ಕೆ ಬೇರೆ ಮಾಡಿ ತೋರಿಸ್ತದೆ. ಹೇಗೆ ಅಂದ್ರೆ ಅದು ಈಗ ಇಲ್ಲಿ ಲಕ್ಷಣದೊಂದಿಗೆ ತಿಳಿಸ್ತಾ ಇದ್ದಾರೆ ನೋಡಿ. ಜೈಸೆ ಪೃಥ್ವಿಕಾ ಗಂಧವತ್ವ ಲಕ್ಷಣ ತಟಸ್ಥ ಲಕ್ಷಣ. ಈ ಭೂಮಿ ನಾವು ತಿಳ್ಕೊಬೇಕಾಗಿದೆ, ಅದು ಲಕ್ಷಣದಿಂದ ತಿಳ್ಕೊಬೇಕಿದೆ. ಭೂಮಿಗೆ ಲಕ್ಷಣ ಮಾಡಿದರೆ ಭೂಮಿ ಅಂದ್ರೆ ಏನು? ಸುಮ್ಮ ಕಲ್ಲ ಮಣ್ಣ ಕಾಣ್ತಾವಂದ್ರೆ ಭೂಮಿ ಅಲ್ಲ. ಈ ಭೂಮಿಯಲ್ಲಿ ಇರ್ತಕ್ಕಂಥ ಯಾವ ಒಂದು ಅಸಾಧಾರಣ ಧರ್ಮದ ಯಾವುದೇ ವಸ್ತು, ಆ ವಸ್ತುವಿಂದ ನಮ್ಗೆ ಯಥಾರ್ಥ ಬೋಧ ಅಂದ್ರೆ ಜ್ಞಾನ ಆಗಬೇಕಾದ್ರೆ ಆ ವಸ್ತುವಿನಲ್ಲಿರ್ತಕ್ಕಂಥ ಅಸಾಧಾರಣ ಧರ್ಮದ ಜ್ಞಾನ ನಮಗಾಗಬೇಕು. ಅದಕ್ಕೆ ಶಾಸ್ತ್ರ ಲಕ್ಷಣ ಅಂತ ಹೇಳ್ತಾ ಇದೆ. ಈಗ ಇಲ್ಲಿ ಪೃಥ್ವಿಯಲ್ಲಿ ಗಂಧವತ್ವ ಲಕ್ಷಣ, ಇದು ತಟಸ್ಥ ಲಕ್ಷಣವಾಗಿದೆ. ತಹ ಮಹಾಪ್ರಳಯ ವಿಷಯ ಸರ್ವಕಾರ್ಯಕ ನಾಶ ಹೋವೆ. ಮಹಾಪ್ರಳಯದಲ್ಲಿ ಸರ್ವಕಾರ್ಯ ಇದೆಲ್ಲ ಸಂಪೂರ್ಣ ನಮ್ಮ ಕಣ್ಣಿಗೆ ಕಾಣತಕ್ಕಂಥದ್ದು ನಾಮರೂಪಾತ್ಮಕ ಪ್ರಪಂಚದಲ್ಲ, ಕಾರ್ಯರೂಪವಾಗಿರ್ತಕ್ಕಂಥದ್ದು. ಇದು ಎಲ್ಲವೂ ಏನಾಗ್ತದೆ ಅಂತ ಕೇಳಿದ್ರೆ ನಾಶವಾಗ್ತದೆ. ಅದಕ್ಕೆ ಪ್ರಳಯ ಹೇಳುವಾಗ ನಿತ್ಯ ಪ್ರಳಯ, ಖಂಡ ಪ್ರಳಯ, ಮಹಾಪ್ರಳಯ, ಅತ್ಯಂತಿಕ ಪ್ರಳಯ. ಈಗ ಪ್ರಳಯಗಳ ನಿತ್ಯ ಪ್ರಳಯ, ನಿತ್ಯವೂ ಈ ಜಗತ್ಯ ಪ್ರಳಯ ಹೊಂದುತ್ತದೆ. ಯಾವಾಗ ನಾವು ಮಲಗಿಕೊಂಡಾಗಿದ್ದು ಜಗತ್ತೇ ಐತೇನು? ಹೆಂಗದದು? ನಿತ್ಯ ಪ್ರಳಯ. ಖಂಡ ಪ್ರಳಯ, ಭೂಕಂಪ, ಮಹಾಪೂರ, ಹಿಂಗೇನೋ ಏನಪ್ಪ ಅಂತ ಕೇಳಿದ್ರೆ ಯುದ್ಧ. ಹಿಂಗಾಗಿ ಒಂದು ಭಾಗದ ಏನಾಗ್ತದೆ ಅಂತ ಕೇಳಿದ್ರೆ ಅದು ಖಂಡಿತವಾದ ಭಾಗದ ಪ್ರಳಯವಾಗಿ ಎಲ್ಲ ನಾಶವಾಗಿ ಹೋಗ್ತದೆ. ಇದಕ್ಕೆ ಯಾವ ಪ್ರಳಯ ಅಂದ್ರೆ ಖಂಡ ಪ್ರಳಯ. ಮತ್ತು ಮಹಾಪ್ರಳಯ, ಮಹಾಪ್ರಳಯದಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ಪಂಚಮಭೂತಗಳ ಸಮೇತವಾಗಿ ಎಲ್ಲ ಕಾರ್ಯರೂಪವಾಗಿರ್ತಕ್ಕಂಥ ಈ ಜಗತ್ತೇ ಇಲ್ಲವಾಗ್ತದೆ. ಅತ್ಯಂತಿಕ ಪ್ರಳಯ ಯಾವಾಗ ಯಥಾರ್ಥ ಮುಮುಕ್ಷುವಿಗೆ ಅಹಂ ಬ್ರಹ್ಮಾಸ್ಮಿ ಎಂಬುವ ಜ್ಞಾನ ಆಗ್ತದೆ. ಆ ಅಹಂ ಬ್ರಹ್ಮಾಸ್ಮಿ ಜ್ಞಾನದಿಂದ ಏನಾಗ್ತದೆ ಅಂತ ಕೇಳಿದ್ರೆ ತನ್ನ ಸ್ವಸ್ವರೂಪದ ಯಾವ ಅಜ್ಞಾನ ತತ್ಕಾರ್ಯರೂಪ ಯಾವ ಪ್ರಪಂಚದ ಸರ್ವ ದುಃಖದ ನಿವೃತ್ತಿ ಪರಮಾನಂದ ಸ್ವರೂಪದ ಪ್ರಾಪ್ತಿ ಆಗ್ತದೆ. ಇದಕ್ಕೆ ಎಂಥ ಪ್ರಳಯ ಅಂತ ಕೇಳಿದ್ರೆ ಅತ್ಯಂತಿಕ ಪ್ರಳಯ. ಈ ಉಳಿದ ಪ್ರಳಯಗಳ
ಆದ್ರೂ ಕೂಡ ಮತ್ತೆ ಉತ್ಪತ್ತಿ ಆಗ್ತದೆ. ಆದ್ರೆ ಇಲ್ಲಿ ಅತ್ಯಂತಿಕ ಪ್ರಳಯದಲ್ಲಿ ಉತ್ಪತ್ತಿ ಇಲ್ಲ. ಅದೇ ಮೋಕ್ಷ, ಅದಕ್ಕೆ ಮುಕ್ತಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ಇರ್ಲಿ, ಈಗ ಇಲ್ಲಿ ಮಹಾಪ್ರಳಯದಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ಈ ಪಂಚಮಭೂತಗಳು ಕೂಡ ನಾಶವಾಗಿ ಹೋಗ್ತಾವ. ಆಕಾಶ, ವಾಯು, ತೇಜ್, ಜಲ, ಪೃಥ್ವಿ ಇವು ಯಾವೂ ಇರುವುದಿಲ್ಲ. ಇನ್ನ ಪಂಚ ಮಹಾಭೂತಗಳೇ ಇಲ್ಲಂದ್ರೆ ಪಂಚಮಭೂತದಿಂದ ನಿರ್ಮಿತವಾಗಿರ್ತಕ್ಕಂಥ ಈ ತೋರುವಂತ ಪ್ರಪಂಚವೂ ಕೂಡ ಇಲ್ಲವಾಗ್ತದೆ. ಆ ಪ್ರಸಂಗದಲ್ಲಿ ಯಾತೆ ನೈಯಾಯಿಕೋं के मत विषय सो गंधगुण ता महाप्रलय विषय परमाणु रूप पृथ्वी विषय रहता नहीं. ನೈಯಾಯಿಕರ ಮತದಲ್ಲಿ ಈ ಗಂಧಗುಣ ಮಹಾಪ್ರಳಯದಲ್ಲಿ ಪರಮಾಣು ರೂಪವಾಗಿರ್ತಕ್ಕಂಥ ಯಾವ ಪೃಥ್ವಿ ಅದ ಆ ಪೃಥ್ವಿಯಲ್ಲಿ ಇರುವುದಿಲ್ಲ. ಅವರು ಮಹಾಪ್ರಳಯ ಅಂದ್ರೇನು, ಸಂಪೂರ್ಣ ಪಂಚಮಭೂತಗಳು ಇವೆಲ್ಲ ವಿಘಟನವಾಗಿ ಏನಾಗ್ತವೆ ಅಂತ ಕೇಳಿದ್ರೆ ಮಹಾಪರಮಾಣುಕ್ಕೆ ಪ್ರಾಪ್ತ ಆಗ್ತವೆ. ಮತ್ತು ಜಗತ್ತು ಉತ್ಪತ್ತಿ ಕಾಲದ, ಯಾಕಂತ ಕೇಳಿದ್ರೆ ಜಗದ ಉತ್ಪತ್ತಿಗೆ ಕಾರಣ ಪರಮಾಣು ಅಂತ ಹೇಳ್ತಾನೆ ಯಾರು? ನೈಯಾಯಿಕ. ಪರಮಾಣುನೇ ಹೇಳ ನಾವು. ಅಲ್ಲಿ ಆ ಪರಮಾಣುಗಳದ ಸಂಯೋಗ, ಎರಡು ಪರಮಾಣು ಕೂಡಿದಾಗ ಒಂದು ದ್ವಿಣುಕ, ಎರಡು ಇಂಥ ದ್ವಿಣುಕಗಳು ಮೂರು ಕೂಡಿದಾಗ ತ್ರಿಣುಕ, ಇಂಥ ತ್ರಿಣುಕಗಳು ನಾಲ್ಕು ಕೂಡಿದಾಗ ಚತುರ್ಣುಕ. ಈ ರೀತಿಯಲ್ಲಿ ಏನಂತ ಕೇಳಿದ್ರೆ ಈ ಸಂಯೋಗ ಹೊಂದುತ್ತಾ 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 ಹೋಗಿ ಈ ಕಾರ್ಯರೂಪವಾಗಿರ್ತಕ್ಕಂಥ ಈ ಸೃಷ್ಟಿ ನಮ್ಮ ಕಣ್ಣಿಗೆ ಕಾಣುತ್ತದೆ. ಇದು ಉತ್ಪತ್ತಿ ಹಿಂಗೆ. ಪ್ರಳಯ ಅಂದ್ರೆ ಏನಂತ ಕೇಳಿದ್ರೆ ಇದು ಎಲ್ಲವೇನಂತ ಕೇಳಿದ್ರೆ ಪರಮಾಣುದಲ್ಲಿ ಲಯ ಆಗಿಬಿಡ್ತದಂತ ಸಂಪೂರ್ಣ. ಪೃಥ್ವಿ ರೂಪದಲ್ಲಿ ಇರುವುದಿಲ್ಲ, ಅದು ಪರಮಾಣು ರೂಪದಲ್ಲಿ ಇರ್ತದೆ. ಜಲ ಪರಮಾಣು ರೂಪದಲ್ಲಿ ಇರ್ತದೆ, ವಾಯು ಪರಮಾಣು ರೂಪದಲ್ಲಿ, ಅಗ್ನಿ ಪರಮಾಣು ರೂಪದಲ್ಲಿ, ಆಕಾಶ ಪರಮಾಣು ರೂಪದಲ್ಲಿ, ಎಲ್ಲವೂ ಏನಪ್ಪಾ ಅಂತ ಕೇಳಿದ್ರೆ ಪರಮಾಣು ರೂಪದಲ್ಲಿ ಇರ್ತದಂತ ಹೇಳ್ತಾನ. ಈಗ ಮಹಾಪ್ರಳಯ ಕಾಲದಲ್ಲಿ ಈ ಭೂಮಿನೂ ಕೂಡ ಏನಂತ ಕೇಳಿದ್ರೆ ಪ್ರಳಯ ಆಗಿರ್ತದೆ. ಆವಾಗ ಆ ಭೂಮಿಯಲ್ಲಿ ಈ ಗಂಧಗುಣ ಇದು ಇರುವುದಿಲ್ಲ. ಯಾಕಂತ ಕೇಳಿದ್ರೆ ಅದು ಪರಮಾಣು ರೂಪದಲ್ಲಿ ಅದ. ಏನು ಹೇಳ್ತಾರೆ? ಗಂಧಗುಣತಾ ಮಹಾಪ್ರಳಯ ವಿಷಯ ಪರಮಾಣು ರೂಪ ಪೃಥ್ವಿ ವಿಷಯ ರಹತಾ ನಹಿ. ಈ ಗಂಧಗುಣ ಭೂಮಿಯಲ್ಲಿ ಇರ್ತಕ್ಕಂಥದ್ದು ಮಹಾಪ್ರಳಯ ಕಾಲದಲ್ಲಿ ಅಂದ್ರೆ ಪರಮಾಣು ರೂಪದಲ್ಲಿ ಪೃಥ್ವಿ ಇದ್ದಾಗ ಆ ಪೃಥ್ವಿಯಲ್ಲಿ ಈ ಗಂಧಗುಣ ಅಲ್ಲಿ ಇಲ್ಲ ಕದಾಚಿತ್. ಯಾಕಂತ ಕೇಳಿದ್ರೆ ತಟಸ್ಥ ಲಕ್ಷಣ ಮಾಡುವ ಕದಾಚಿತ್ಕತ್ವೇ ಸತಿ ಅಂದರಲ್ರಿ. ಯಾವಾಗಲೂ ಇರ್ತಕ್ಕಂಥದ್ದಲ್ಲ, ಯಾವಾಗೋ ಒಮ್ಮೆ ತಪ್ಪಿ ಇರ್ತಕ್ಕಂಥದ್ದು, ಅದಕ್ಕೆ ಕದಾಚಿತ್ ಅಂತಂದ. ಹೌದಿಲ್ಲ? ಹಾಗೆ ಇಲ್ಲಿ ಈ ಗಂಧಗುಣವಾದ್ರೂ ಕೂಡ ಕದಾಚಿತ್. ಅದು ಕದಾಚಿತ್ ಅಂದ್ರೆ ಪ್ರಳಯ ಕಾಲದಲ್ಲಿ ಅವಾಗ ಪರಮಾಣು ರೂಪದಲ್ಲಿ ಪೃಥ್ವಿ ಇದ್ದಾಗ ಅಲ್ಲಿ ಇಲ್ಲ, ಏನಿಲ್ಲ, ಗಂಧಗುಣ ಇಲ್ಲ. ಮತ್ತೆ ಯಾವಾಗ ಅಂತ ಕೇಳಿದ್ರೆ ಯಾವಾಗ ಸೃಷ್ಟಿ ಉತ್ಪತ್ತಿ ಆಗ್ತದ್ರೆ ಮೊದಲ ಪ್ರಥಮ ಕ್ಷಣದಲ್ಲಿ ಉತ್ಪತ್ತಿ ಆಗ್ತದೆ. ಆತ್ಮನಮ್ಮ ಆಕಾಶ ಸಂಭೂತ, ಇದು ನಾಮದಾಯ್ತು. ಅವರು ನೈಯಾಯಿಕರು ಪರಮಾಣುದಿಂದ ಹೇಳ್ತಾ ಇದ್ರಲ್ಲ, ಅದರಿಂದ ಹೇಳ್ತಾರೆ ಅವರು ಪರಮಾಣುದಿಂದ ಈ ಜಗತ್ತು ಉತ್ಪತ್ತಿಯಾಗಿದ ನಂತರ ಪ್ರಥಮ ಕ್ಷಣದಲ್ಲಿ ಏನು ಪೃಥ್ವಿ ಹುಟ್ಟುತ್ತದಲ್ಲ ಅವಾಗ ಅಲ್ಲಿ ಗಂಧ ಇಲ್ಲ. ಅದು ಹೇಗದಂತ ಕೇಳಿದ್ರೆ ಅದು ನಿರ್ಗುಣದ. ಪೃಥ್ವಿ ಏನದ? ನಿರ್ಗುಣದ, ಗುಣರಹಿತದ. ಎರಡನೇ ಕ್ಷಣದಲ್ಲಿ ಗಂಧ ಹುಟ್ಟುತ್ತದೆ. ಎಲ್ಲಿ? ಪೃಥ್ವಿಯಲ್ಲಿ. ಅದಕ್ಕೆ ಇದು ಗಂಧವತ್ವವೇ ಏನಾಗಿದೆ ಅಂತ ಕೇಳಿದ್ರೆ ಪೃಥ್ವಿಯ ಲಕ್ಷಣ ಆಗಿದೆ. ಇದು ಯಾವಾಗಲೂ ಇರತಕ್ಕಂಥದ್ದಲ್ಲ. ಮಹಾಪ್ರಳಯ ಕಾಲದಲ್ಲಿ ಪರಮಾಣು ರೂಪದಲ್ಲಿ ಇರ್ತಕ್ಕಂಥ ಯಾವ ಪೃಥ್ವಿ ಅದ ಅವಾಗ ಅಲ್ಲಿ ಗಂಧ ಐತೇನೋ? ಇಲ್ಲ. ಪ್ರಥಮ ಕ್ಷಣದಲ್ಲಿ ಗಂಧ ಇಲ್ಲ, ದ್ವಿತೀಯ ಕ್ಷಣದಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಗಂಧ ಬಂದದ. ಯಾತೆ ನೈಯಾಯಿಕೋಂಕೆ ಮತ ವಿಶೇಷೋ ಗಂಧ ಗುಣತಾ ಮಹಾಪ್ರಳಯ ವಿಷಯ ಪರಮಾಣು ರೂಪ ಪೃಥ್ವಿ ವಿಷಯ ಇರತಾನೆ. ಪರಮಾಣು ರೂಪದಲ್ಲಿ ಇರ್ತಕ್ಕಂಥ ಯಾವ ಪೃಥ್ವಿ ಅದಲ್ಲೋ ಆ ಪೃಥ್ವಿಯಲ್ಲಿ ಮಹಾಪ್ರಳಯ ಕಾಲದಲ್ಲಿ ಈ ಗಂಧಗುಣ ಇರುವುದಿಲ್ಲ. ನೋಡ್ರಿ, ಈ ಎಲ್ಲ ಅಣು ಪರಮಾಣು ಎಲ್ಲ ನಮ್ಮ ವೇದದಲ್ಲೇ ಶಾಸ್ತ್ರದಲ್ಲೇ ಎಲ್ಲ ಹೇಳ್ಕೊಂಡು ಬಂದಾರ್ರಿ ಇವು. ಹೌದಿಲ್ಲ? ಈ ಅಣು ಪರಮಾಣುಗಳ ಸುದ್ದಿ ಏನಪ್ಪಾ ಅಂತ ಕೇಳಿ ಕಣಭುಕರು ವೈಶೇಷಿಕ
ಶಾಸ್ತ್ರಕರ್ತ ಅದಲ್ಲ, ಅವ್ರೇನಂತ ಕೇಳಿದ್ರೆ ಈ ಪರಮಾಣುಗಳದ್ದು ವಿಚಾರ ಮಾಡಿದ್ದಾರೆ. ಭಾಳ ಸೂಕ್ಷ್ಮ ವಿಚಾರ. ಎಲ್ಲವೇನಂತ ಕೇಳಿದ್ರೆ ಜ್ಞಾನ ವಿಜ್ಞಾನ ಎಲ್ಲ ಎಲ್ಲಿದೆ ಅಂತ ಕೇಳಿದ್ರೆ ನಮ್ಮ ವೇದೋಪನಿಷತ್ತುಗಳಲ್ಲಿ ಅಡಕಾಗಿರ್ತಕ್ಕಂಥದ್ದು. ಈ ಸೂರ್ಯ ಭೂಮಿ ಸುತ್ತ ತಿರುಗೋದಿಲ್ಲ, ಭೂಮಿನೇ ಸೂರ್ಯನ ಸುತ್ತ ತಿರುಗುತ್ತದೆ ಅಂತ ತಿಳ್ಕೊಂಡು ಯಾರೋ ಏನಂತ ಕೇಳಿದ್ರೆ ಇಂಥ ಒಬ್ಬ ವಿಜ್ಞಾನಿ ಕಂಡು ಹಿಡ್ದ ಅಂತ ಹೇಳ್ತಾರೆ ಇವರು. ಆದರೆ ಈ ವಿಚಾರ ಏನಂತ ಕೇಳಿದ್ರೆ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ವೇದೋಪನಿಷತ್ತದಲ್ಲಿ ಈ ವಿಚಾರವನ್ನು ಹೇಳಲಾಗಿದೆ. ಭೂಮಿನೇ ಏನ್ ಮಾಡ್ತಾ ಎಲ್ಲಾ ಗ್ರಹ ಗೋಲಗಳು ಆ ಸೂರ್ಯನ ಸುತ್ತ ತಿರುಗುತ್ತಾ ಇದ್ದಾವೆ. ಇಷ್ಟೇ ಅಲ್ಲ, ಅವ್ರದ್ದೇನ ಇದ್ರದಾಗೆ ಓಡಾಡಕತ್ತಾರ ಅವರು. ಆದ್ರೆ ನಮ್ಮ ವೇದೋಪನಿಷತ್ಗಳು ಹೇಳ್ತವೆ ಇಂಥ ಎಷ್ಟೋ ಅನಂತ ಸೂರ್ಯ ಮಂಡಲಗಳದಾವ. ಏನಂತ ಅನಂತ ಸೂರ್ಯ ಮಂಡಲಗಳು ಇಂಥ ಒಂದು ಶಕ್ತಿ ಸುತ್ತದು, ಅದು ತನ್ನ ಸಹಕುಟುಂಬ ಪರಿವಾರ ಸಹಿತವಾಗಿ ತಿರುಗುತ್ತಾ ಇದೆ. ಎಷ್ಟು ಸೂಕ್ಷ್ಮದಿದು. ಇದು ಇವತ್ತಿನೇನಂತ ಕೇಳಿದ್ರೆ ಇವು ಈಗ ಬಂದ ವಿಜ್ಞಾನಿಗಳು ಅವಾಗ ಕಂಡುಹಿಡ್ದ. ಈಗ ಹಣ್ಣ ಅದು ಗಿಡದಂದು ಉದುರುತ್ತಪ್ಪ ಅಂತ ಕೆಳಗೆ ಯಾಕೆ ಬೀಳ್ತದೆ, ಮ್ಯಾಗ ಯಾಕೆ ಹೋಗಿದ್ದಾನೆ? ಯಾರು ಕಂಡು ಹಿಡಿದ್ರು? ನ್ಯೂಟನ್ಕ್ಕೋ ಕಾಟನ್ ಬಂದು ನಮ್ಮ ಹಿಡ್ದ ಇದೆಲ್ಲಿ ಕೊಡ್ತದೆ ಇವರಿಗೆ. ಪೃಥ್ವಿಯಲ್ಲಿ ಇರ್ತಕ್ಕಂಥ ಗುರುತ್ವಾಕರ್ಷಣ ಶಕ್ತಿ ಅದದು. ಆ ಶಕ್ತಿ ಏನಂತ ಕೇಳಿದ್ರೆ ಆ ಶಕ್ತಿ ಈ ಪೃಥ್ವಿಯ ಸುತ್ತಮುತ್ತ ಏನಂತ ಕೇಳಿದ್ರೆ ಅದು ತಿರುಗುತ್ತಾ ಇದೆ. ಅದು ಆ ಶಕ್ತಿ ಅದು. ಈ ಶಕ್ತಿ ಹೊರಗೆ ಹೋದ ಮ್ಯಾಗ ಏನಂತ ಕೇಳಿದ್ರೆ ಆ ಶಕ್ತಿದು ಉಪಯೋಗ ಇಲ್ಲ. ಅಷ್ಟರ ಒಳಗಾಗಿ ಈ ನಮ್ಮ ಪೃಥ್ವಿ ಸುತ್ತಮುತ್ತ ಏನಂತ ಕೇಳಿದ್ರೆ ಅದು ಆ ಗುರುತ್ವಾಕರ್ಷಣ ಶಕ್ತಿ ಅದು. ಅದಕ್ಕೆ ಈ ಉಪಗ್ರಹಗಳು ಇವೆಲ್ಲ ಉಡಾವಣೆ ಮಾಡ್ಬೇಕಾದ್ರೆ ಬಲಾತ್ಕಾರವಾಗಿ ಏನಂತ ಕೇಳಿದ್ರೆ ಅವಕ್ಕೆ ಇಲ್ಲಿಂದ ಸಿಡಿಸಿ ಬಿಡುತ್ತಾರೆ. ಅಂದ್ರೆ ಅವಾಗ ಏನಂತ ಕೇಳಿದ್ರೆ ಗುರುತ್ವಾಕರ್ಷಣ ಶಕ್ತಿದೊಳಗಿಂದ ಅವು ಪಾರಾಗಿ ಹೋಗ್ತಾವ. ಇಲ್ಲಾಂದ್ರೆ ಅನ್ಯತಾ ಪಾರಾಗಕ್ಕ ಬರೋದಿಲ್ಲ, ಹೋಗಾಕ ಬರೋದಿಲ್ಲ. ಗೊತ್ತಿಲ್ಲ ಲಕ್ಷಕ್ಕೆ. ಇದೆಲ್ಲ ನಮ್ಮ ಶಾಸ್ತ್ರದಲ್ಲಿ ಹೇಳಿದಂಥ ವಿಚಾರ. ಆದ್ರೆ ನಮ್ಮ ಋಷಿ ಮುನಿಗಳು ಏನು ಮಾಡಿದ್ರು, ಈ ಭೌತ ಶಾಸ್ತ್ರಕ್ಕೆ ಅಷ್ಟು ಬೆಲೆ ಕೊಡಲಿಲ್ಲ. ಯಾಕಂತ ಕೇಳಿದ್ರೆ ಇದು ಬಹಳ ಅದರ ಉಪಜೀವನಕ್ಕೆ ಉಪಯೋಗದಿದೆ. ನಮ್ಮ ಜೀವನಕ್ಕೆ ಕೆಲವೊಂದು ಸುಖಸೋಯಿಗಳಿಗೆ ಏನಾಗ್ತದೆ ಅಂತ ಕೇಳಿದ್ರೆ ಇದು ಸಹಾಯವಾಗ್ತದೆ. ಇದು ಯಾರಾದರೂ ಮಾಡಬಹುದು ಅಂತ ತಿಳ್ಕೊಂಡು ಈ ಭೌತಶಾಸ್ತ್ರದ ಕಡೆಗೆ ಲಕ್ಷ್ಯ ಹಾಕದೆ ಅಧ್ಯಾತ್ಮ ಶಾಸ್ತ್ರ ಕಡೆಗೆ ಲಕ್ಷ್ಯ ಹಾಕಿದ್ರು. ಈ ಜೀವ ತನ್ನ ಉದ್ಧಾರ ಮಾಡಿಕೊಳ್ಳಬೇಕು, ಈ ಸಂಸಾರ ಬಂಧನದಿಂದ ಮುಕ್ತನಾಗಬೇಕಂತ ತಿಳ್ಕೊಂಡು ಏನು ಮಾಡ್ಯಾರ ಅಂತ ಕೇಳಿದ್ರೆ ಅಧ್ಯಾತ್ಮ ಶಾಸ್ತ್ರಕ್ಕೆ ಹೆಚ್ಚು ಒತ್ತು ಕೊಟ್ಟಾರೆ. ಈ ಭೌತಶಾಸ್ತ್ರಕ್ಕೆ ಅಷ್ಟು ಒತ್ತು ಕೊಟ್ಟಿಲ್ಲ. ಅಂದ್ರೆ ಇದರ ಅರ್ಥ ಗುರುತಿಲ್ಲ ಅಂತಿಲ್ಲ, ಎಲ್ಲವೂ ನಮ್ಮದೇ. ಹಡಗುಗಟ್ಟಲೆ ಇಲ್ಲಿ ಗ್ರಂಥಗಳು ಒಯ್ದಾರ ಯಾರು ಬ್ರಿಟಿಷರು. ಎಷ್ಟು ಎಂತೆಂಥ ಕಲಾಕಾರರು ನಮ್ಮಲ್ಲಿ, ಎಂತೆಂತ ಏನಂತ ಕೇಳಿದ್ರೆ ವಿದ್ವಾಂಸರಿದ್ರು, ಎಂಥ ಪಂಡಿತರು, ಎಂಥ ಏನಪ್ಪಾ ಅಂತ ಕೇಳಿದ್ರೆ ಶಕ್ತಿವಂತರಿದ್ರು ನಮ್ಮ ದೇಶದಲ್ಲಿ. ಈ ಬಂಗಾಳದೊಳಗೆ ಏನಂತ ಕೇಳಿದ್ರೆ ಈ ರೇಷ್ಮೆ ಸೀರೆ ಕೈದಿಂದ ನೇಯ್ತಿದ್ರಂತೆ, ಕೈಮಗ್ಗದ ಮೇಲೆ. ಆ ಸೀರೆ 7 ಪದರ ಉಟ್ಕೋಬೇಕು ಹೆಣ್ಮಗಳು. ಅಂತ ಸೀರೆ ಅದು ಗಳಿಗೆ ಮಾಡಿದ್ರೆ ಒಂದು ಕಡ್ಡಿ ಪೆಟ್ಟಿಗೆ ಒಳಗೆ ಹಿಡಿಸ್ತಿತ್ತು. ಅದು ನೂಲೆಟ್ಟು ಜನಿಗಿದ್ದಿರ್ಬೇಕು. ಅದು ಯಾವ ರೀತಿಯಾಗಿ ಇಂಥ ಕಲಾ ಯಾರಲ್ಲಿ ಅಂತ ಕೇಳಿದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥವ್ರೆಲ್ಲ ಅಂಥ ಕಲಾವಿದರು ಇದ್ರು. ಅಂಥವ್ರೆಲ್ಲ ಹಾಳುಗೆಡಿಸ್ಯಾರ ಅವ್ರು. ಅಂಥವ್ರನ್ನೆಲ್ಲ ಏನಂತ ಕೇಳಿದ್ರೆ ಬಂಗಾರ ಗಿಂಗಾರ ಮಾಡೋದು ಸಹಜ ಮಾಡ್ತಿದ್ರು. ಈ ಮಠಮಾನ್ಯ ಯಾರಿಗೆ ಕೈ ಒಡ್ಡುತ್ತಿದ್ದಿಲ್ಲ. ಏನು ಮಾಡ್ತೀರ ಅಂತ ಕೇಳಿದ್ರೆ ಅವೆಲ್ಲ ಗುರ್ತಿದ್ದು ಅವ್ರಿಗೆ ಆ ಪ್ರಕ್ರಿಯೆಗಳು. ಆ ರೀತಿಯಲ್ಲಿ ಏನಂತ ಕೇಳಿದ್ರೆ ಅವ್ರು ರಸಾಯನ ಶಾಸ್ತ್ರ ಬಲ್ಲವಾಗಿದ್ರು. ಅಂತ ಬಂಗಾರ ಸುಣ್ಣಕ್ಕೆ ಏನಂತ ಕೇಳಿದ್ರೆ ಮಾಡ್ತಾ ಇದ್ರು. ಈಗೆಲ್ಲ ಏನಂತ ಕೇಳಿದ್ರೆ ಇತ್ತು, ಅದೆಲ್ಲ ಪರಿಕೆಯರು ಬಂದು ಅದನ್ನೆಲ್ಲ ಹಾಳುಗೆಡಿಸಿದರು. ಎಲ್ಲ ಬಂದದೆ, ಏನಿಲ್ಲ. ಮಹಾಭಾರತದ ಪಂಚಮ ವೇದ ಅಂತ ಕರೆದ. ಅದ್ರಾಗಿ ಈ ಜಗತ್ತಿದಾಗ ಏನದ ಅದು ಎಲ್ಲ ಅದ್ರಾಗದ. ಖರೆ ಅದ್ರಾಗಿದ್ದದು ಜಗತ್ತಿದಾಗಿಲ್ಲ. ಇಟ್ಟು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಗ್ರಂಥದ. ಇಲ್ಲಿ ತಾತ್ಪರ್ಯ ಏನಂತ ಕೇಳಿದ್ರೆ ಈ ಅಣು ಪರಮಾಣು ಸುದ್ದಿ ಬಂದದಕ್ಕೆ ನಾವು ಮಾತಾಡಬೇಕಾಯ್ತು, ಹೌದಿಲ್ಲ ತಾನೆ? ಅಂದ್ರೆ ಪ್ರಥಮ ಕ್ಷಣದಲ್ಲಿ ಯಾವಾಗ ಪರಮಾಣು ಹುಟ್ಟುತ್ತದೆ ಅವಾಗ ಅಲ್ಲಿ ಏನಿಲ್ಲ ಅಂತ ಕೇಳಿದ್ರೆ ಗುಣ ಇಲ್ಲ. ದ್ವಿತೀಯ ಕ್ಷಣದಲ್ಲಿ ಏನು ಬಂದದ ಗುಣ. ಅವು ಯಾವಂತ ಕೇಳಿದ್ರೆ ಇವೆಲ್ಲ ಪಂಚಮಹಾಭೂತಗಳದವಲ್ಲ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಈ ಪಂಚಮಹಾಭೂತದ ಇವು 5 ಏನದಾವ ಅಂತ ಕೇಳಿದ್ರೆ ಗುಣ ಅದಾವ. ಇವಾಗ ತನ್ಮಾತ್ರೆ ಅಂತಲೂ ಕೂಡ ಕರೆದಿದ್ದಾರೆ ಶಾಸ್ತ್ರದಲ್ಲಿ, ಹೌದಿಲ್ಲ? ಶಬ್ದ ಇದು ಆಕಾಶದ ಗುಣ. ಶಬ್ದ ಗುಣಕಂ ಆಕಾಶ ಹಿಂಗೆ ಲಕ್ಷಣ ಮಾಡಿದ್ದಾರೆ, ಹೌದಿಲ್ಲ? ಶಬ್ದ ಇದು ಯಾರ ಗುಣ? ಆಕಾಶದ ಗುಣ. ಮತ್ತೇನಂತ ಕೇಳಿದ್ರೆ
ಸ್ಪರ್ಶ ಇದು ವಾಯುವಿನ ಗುಣ, ರೂಪ ಇದು ಅಗ್ನಿಯ ಗುಣ, ಮತ್ತೇನಂತ ಕೇಳಿದ್ರೆ ರಸ ಇದು ಯಾರ ಗುಣ? ಜಲಗುಣ. ಗಂಧ ಇದು ಯಾರ ಗುಣ? ಪೃಥ್ವಿ. ಆ ಗಂಧ ಗುಣ ಹಿಡ್ಕೊಂಡೇ ಪೃಥ್ವಿ ಲಕ್ಷಣ ಮಾಡಿರ್ತಾರೆ, ಹೌದಿಲ್ಲ? ಅದಕ್ಕೆ ಅವ್ರ ನೈಯಾಯಿಕೋಂಕೆ ಮತ ವಿಷಯ ಜಿಸ್ ಕ್ಷಣ ವಿಷಯ ದ್ರವ್ಯ ಉತ್ಪನ್ನ ಹೋವೆ. ನೋಡ್ರಿ, ನೈಯಾಯಿಕರ ಮತದಲ್ಲಿ ಯಾವ ಕ್ಷಣದಲ್ಲಿ ದ್ರವ್ಯ ಅಂದ್ರೆ ಪೃಥ್ವಿ. ಈ ಪೃಥ್ವಿ ಎಲ್ಲ ಇವು ಪೃಥ್ವಿ, ಆಪ್, ತೇಜ್, ವಾಯು, ಆಕಾಶ, ಇವೇನು ದ್ರವ್ಯದಲ್ಲ. ಈ ದ್ರವ್ಯ ಹುಟ್ಟುವ ಉತ್ಪನ್ನ ಹೋವೆ ತಿಸ್ ಕ್ಷಣ ವಿಷಯ. ಆ ಪರಮಾಣುಗಳ ಸಂಯೋಗದಿಂದ ಏನು ದ್ರವ್ಯ ಹುಟ್ಟುತ್ತದೋ ಆ ಕ್ಷಣದಲ್ಲಿ ತಾ ದ್ರವ್ಯ ವಿಷಯ ರೂಪಾದಿ ಗುಣ ಉತ್ಪನ್ನ ಹೋಗ್ತೇನೆ. ಈ ರೂಪಾದಿ ಗುಣಗಳು ಅಲ್ಲಿ ಹುಟ್ಟಂಗಿಲ್ಲ. ಅವು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಈ 5 ಗುಣಗಳು ಆ ಪಂಚಮಹಾಭೂತದಲ್ಲಿ ಪ್ರಥಮ ಕ್ಷಣದಲ್ಲಿ ಹುಟ್ಟುವುದಿಲ್ಲ. ದ್ರವ್ಯ ಯಾವಾಗ ನಿರ್ಮಾಣ ಆಗ್ತದೆ ಅವಾಗ ಅಲ್ಲೇನಂತ ಕೇಳಿದ್ರೆ ಇವು ಹುಟ್ಟುವುದು ಇಲ್ಲ, ಉತ್ಪನ್ನ ಹೋಗ್ತೇನೆ. ಕಿಂತು ದ್ವಿತೀಯ ಕ್ಷಣ ವಿಷಯ ತೇ ರೂಪಾದಿ ಗುಣ ಉತ್ಪನ್ನ ಹೋಯ್. 2ನೇ ಕ್ಷಣದಲ್ಲಿ ಈ ರೂಪಾದಿ ಗುಣಗಳು ಆ ಭೂತದಲ್ಲಿ ಹುಟ್ಟವಂತ ತಿಳ್ಕೋಬೇಕು. ತಾ ಪ್ರಥಮ ಕ್ಷಣ ವಿಶೇಷೋ ದ್ರವ್ಯ ನಿರ್ಗುಣ ಹಿ ಉತ್ಪನ್ನ ಹೋವೆ. ಪ್ರಥಮ ಕ್ಷಣದಲ್ಲಿ ಆ ದ್ರವ್ಯ ಹೇಗೆ ಹುಟ್ಟ್ಯದಂತ ಕೇಳಿದ್ರೆ ನಿರ್ಗುಣವಾಗಿ ಹುಟ್ಟ್ಯದ, ಸಗುಣ ಅಲ್ಲದು. ಹೇಗದಂತ ಕೇಳಿದ್ರೆ ನಿರ್ಗುಣವಾಗಿ ಹುಟ್ಟ್ಯದಂತ ತಿಳ್ಕೋಬೇಕು, ಉತ್ಪನ್ನ ಹೋವೆ. इस अर्थ विषय युक्ति तो न्याय प्रकाश के द्वितीय परिच्छेद के आदि विषय विस्तार से कथन करी है. ಈ ಯುಕ್ತಿ, ಈ ವಿಚಾರ ಇದು ನಾವು ಏನು ಮಾಡಿದೇವೆ ಅಂತ ಕೇಳಿದ್ರೆ ನ್ಯಾಯ ಪ್ರಕಾಶ್ ಎಂಬುವ ಗ್ರಂಥದ ದ್ವಿತೀಯ ಏನಪ್ಪಾ ಅಂತ ಕೇಳಿದ್ರೆ ಪರಿಚ್ಛೇದದಲ್ಲಿ ವಿಶೇಷವಾಗಿ ವಿಸ್ತಾರ ಪೂರ್ವಕವಾಗಿ ಅದನ್ನು ನಾವು ಕಥನ ಮಾಡಿದೆವು. ಇದರ ಬಗ್ಗೆ ನಿಮಗೆ ತಿಳ್ಕೊಬೇಕಿದ್ರೆ ಆ ಗ್ರಂಥ ಅವಲೋಕನ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. सो तहाँ से जाने लेनी याते पृथ्वी के उत्पत्ति क्षण विषय भी सो गंध गुण ता पृथ्वी विषय रहता नहीं. ಪೃಥ್ವಿಯ ಉತ್ಪತ್ತಿ ಕ್ಷಣದಲ್ಲಿ ಯಾವಾಗ ಪೃಥ್ವಿ ಹುಟ್ಟ್ಯದ ಆ ಕ್ಷಣದಲ್ಲಿ ಈ ಪೃಥ್ವಿಯಲ್ಲಿ ಏನಿಲ್ಲ ಅಂತ ಕೇಳಿದ್ರೆ ಗಂಧಗುಣ ಇಲ್ಲ, ಗಂಧಗುಣ ಅಲ್ಲಿ ಇರುವುದಿಲ್ಲ. ಕಿಂತು ಮಧ್ಯಕಾಲ ವಿಷಯ ಹಿ ಸೋ ಗಂಧಗುಣ ತಾ ಪೃಥ್ವಿ ವಿಷಯ ರಹೆ. ಮಧ್ಯಕಾಲದಲ್ಲಿನೇ ಇದೇನಾಗ್ತದೆ ಅಂತ ಕೇಳಿದ್ರೆ ಗಂಧಗುಣ ಪೃಥ್ವಿಯಲ್ಲಿ ಇರ್ತದೆ. ಮಧ್ಯಕಾಲ ಅಂದ್ರೆ ಏನಂತ ಕೇಳಿದ್ರೆ ಇದು ಹುಟ್ಟುಕ್ಕಿಂತ ಪೂರ್ವದಲ್ಲಿ ಇಲ್ಲ, ಮತ್ತು ಇದು ನಾಶವಾದ ಮೇಲೆ ಸೃಷ್ಟಿ ಕಾಲದಲ್ಲಿನೂ ಅದು ಇಲ್ಲ, ಮತ್ತು ಪ್ರಳಯ ಕಾಲದಲ್ಲಿನೂ ಅದು ಇಲ್ಲ. ಆದ್ದರಿಂದ ಇಲ್ಲಿ ಏನಂತ ಕೇಳಿದ್ರೆ ಮಧ್ಯಕಾಲ ವಿಷಯ ಅಂದ್ರಲ್ಲ, ಮಧ್ಯ ಅಂದ್ರೆ ಸೃಷ್ಟಿ ಆಗ್ಯದ, ಇನ್ನೂ ಪ್ರಳಯ ಆಗಿಲ್ಲ. ಅವಾಗದ ಪ್ರಳಯ ಆಯ್ತು, ಇದು ಇಲ್ಲ, ದಿನ ಸೃಷ್ಟಿ ಆಗಿಲ್ಲ, ಅವಾಗೂ ಇಲ್ಲ, ಪೂರ್ವದಲ್ಲಿ ಇಲ್ಲ, ಅಂತ್ಯದಲ್ಲಿ ಇಲ್ಲ. ಆದ್ರೆ ಇದು ಎಲ್ಲಿದೆ ಅಂತ ಕೇಳಿದ್ರೆ ಮಧ್ಯದಲ್ಲಿ. ಹಂಗಿದು ನಾವು ತೊಟ್ಟು ಬಂದಿರತಕ್ಕಂಥ ಶರೀರ ಎಷ್ಟು ಇದ್ರ ಬಗ್ಗೆ ನಮಗೆ ತಾದಾತ್ಮ್ಯ ಆಗಿಬಿಟ್ಟದ. ಅಯ್ಯೋ ಶಿವ ಶಿವ, ಈ ಶರೀರನೇ ನಾನು ಅಂತಾನೆ, ಎಂತ ಭ್ರಮೆ ಅದಿದು. ಅದಕ್ಕೆ ತುಕಾರಾಮ್ ಮಹಾರಾಜರು ಒಂದು ಕಡೆಗೆ ಹೇಳಿದರು, ದೇಹಾಚ ನಿರಾಶೆ ಪಾವಿಜೆಯ ಠಾಯ ಮಾಜಿ ಐಶಿ ಕಾಯ ಜವನವೇ. ದೇಹಾಚ ನಿರಾಶೆ ಪಾವಿಜೆ ಯಾ ಠಾಯ. ಯಾ ಠಾಯ ಅಂದ್ರೆ ಈ ಸ್ಥಾನದಲ್ಲಿ ನೀ ಯಾವಾಗ ಪ್ರಾಪ್ತ ಆಕೆ ಅಂತ ಕೇಳಿದ್ರೆ ದೇಹದಲ್ಲಿ ಎಲ್ಲಿ ತನಕ ನಿನಗೆ ಉದಾಸೀನ ಭಾವನೆ ಬರುವುದಿಲ್ಲ, ಅಲ್ಲಿ ತನಕ ನಿನಗೇನಂತ ಕೇಳಿದ್ರೆ ಈ ಬ್ರಹ್ಮಸ್ಥಾನದಲ್ಲಿ ನಿನಗಿರಾಕ ದೇಹಾಚ ನಿರಾಶೆ ಪಾವಿಜೆ ಯಾ ಠಾಯ. ಅಲ್ಲಿ ನೀ ಪ್ರಾಪ್ತ ಆಗ್ಬೇಕಾದ್ರೆ ದೇಹದ ಬಗ್ಗೆ ಏನು ಬೇಕು, ನಮ್ಮಲ್ಲಿ ಉದಾಸೀನ ಭಾವನೆ ಬೇಕು, ನಿರಾಶೆ ಬೇಕಿದ್ರೆ ವಿಷಯಕವಾಗಿ. ದೇಹಾಚ ನಿರಾಶೆ ಪಾವಿಜೆ ಯಾ ಠಾಯ ಮಾಜಿ ಐಶಿ ಕಾಯ ಜವನವೇ. ಮಾಜಿ ಅಂದ್ರೆ ನಂದು. ಹೀಗ ಈ ಶರೀರದ ಬಗ್ಗೆ ನಂದು ಅನ್ನೋದೇನು ಭ್ರಮೆ ಅದಲ್ಲ ನಮಗೆ, ಈ ಭ್ರಮೆ ಅಹಂ ಮತ್ತು ಮಮ ಇವು 2 ಅಭ್ಯಾಸ ಅದಾವ, 2 ಭ್ರಮೆ ಅದಾವ, 2 ಭ್ರಾಂತಿ ನಮಗದಾವ. ಈ ಭ್ರಾಂತಿಗೆ ಏನಂತ ಕೇಳಿದ್ರೆ ಜೀವ ಒಳಗಾಗ್ಯಾನ, ಅದಕ್ಕೆ ದುಃಖ ಪಡ್ತಾ ಇದ್ದಾನೆ. ಯಾಕಂತ ಕೇಳಿದ್ರೆ ಹೇಗೆ ಬೆಂಕಿಯ ಸಂಬಂಧ ಬತ್ತಂದ್ರೆ ಹೆಂಗ ಸುಡ್ತದೋ ಹಂಗ ಅನಾತ್ಮ ದೇಹದ ಸಂಬಂಧ ಆತ್ಮನಿಗೆ ಬತ್ತು, ಜೀವಾತ್ಮನಿಗೆ ಬತ್ತಂದ್ರೆ ಇದು ದುಃಖಕ್ಕೆ ಕಾರಣ ಆಗ್ತದ. ಮತ್ ದುಃಖ ಆಗ್ಬಾರ್ದಂದ್ರೆ ಏನ್ ಮಾಡ್ಬೇಕು, ಸುಡಬಾರ್ದಂದ್ರೆ ಬೆಂಕಿಗೆ ಮುಟ್ಟಬಾರ್ದು. ಹಂಗ ದುಃಖ ಆಗ್ಬಾರ್ದಂದ್ರೆ ಇದು ನಾ ಅಂತ ಅನ್ನಬಾರ್ದು.
ಈ ಶರೀರ ಅಂದ್ರೆ ನಾ ಅಂತ ಅನ್ನಬಾರದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಇದು ಮಧ್ಯದಲ್ಲಿ ಬಂದದ ಶರೀರ, ಮೊದಲು ಇಲ್ಲ, ಆಮೇಲೆ ಹುಟ್ಟಕ್ಕಿಂತ ಪೂರ್ವದಲ್ಲಿದೇನು ಇಲ್ಲ, ಮತ್ತಿದು ಬಿದ್ದು ಹೋದ ಮೇಲೆ ಸತ್ತ ಮೇಲೆ ಇರ್ತದೇನೋ ಇರುವುದಿಲ್ಲ, ಮಧ್ಯಕಾಲದಲ್ಲೇ ಬಂದದ. ಇದು ನಡ್ಕ ಬಂದದ, ನಡ್ಕ ಹೋಗ್ತದ. ಆದ್ರೆ ನೀ ಯಾವಾಗಲೂ ಇದ್ದವ, ನೀ ಬಂದವನು ಅಲ್ಲ, ಹೋಗವನು ಅಲ್ಲ. ಆದ್ರೆ ನಿನ್ ತಲೆಯಾಗ ಹಿಂಗೆ ಭ್ರಮೆ ಅದ, ಇದು ಬರನ ನಾ ಬಂದಿ ನಿಂತಿ, ಇದು ಹೋಗ್ಕತ್ತಂದ್ರೆ ನಾ ಹೋಗ್ತೀನಿ, ಸಾಯ್ತೀನಿ ಅಪ್ಪು ಅಂತ. ಯಾರು ಸಾಯ್ತಾರ? ಹುಟ್ಟಿದ ಸಾಯ್ತದೋ ಹುಟ್ಲಾರ್ದು ಸಾಯ್ತದೋ? ನೀ ಹುಟ್ಟಿದವ ಹುಟ್ಲಾರ್ದವ? ಹುಟ್ಲಾರ್ದವ. ಹುಟ್ಟಿದ ಯಾವುದು? ಶರೀರ. ಸಾಯ್ತೀನಿ ಅನ್ನೋದು ಯಾಕೆ ನಮಗೆ ಭ್ರಮೆ ಇರ್ಬೇಕು? ಯಾಕೆ ಭಯ ಇರ್ಬೇಕು? ಮತ್ತೆ ಲಕ್ಷ್ಯಕ್ಕೆ ಏನೋ ಸ್ವಲ್ಪ ಸಂಬಂಧ ಅದ, ಅದು ಅಂಟ್ಕೊಂಡದ. ಅದು ಅಂಟ ಬಿಡುವ ತನಕ ಏನಂತ ಕೇಳಿದ್ರೆ ಈ ದುಃಖ ದೂರ ಆಗಂಗಿಲ್ಲ. ಆ ಅಂಟ ಬಿಡಬೇಕು, ಬಿಟ್ಟಾಗ ಏನಕ್ಕ ದೂರ ಆಗ್ತದೆ. ಹಾಗ ಮಧ್ಯಕಾಲದಲ್ಲಿ ಗಂಧ ಗುಣ ಅದಪ್ಪ ಪೃಥ್ವಿಯಲ್ಲಿ. ಮೊದಲು ಇಲ್ಲ, ಆಮೇಲೂ ಇಲ್ಲ. ಅಂದ್ರೆ ಸೃಷ್ಟಿ ಪೂರ್ವದಲ್ಲಿ ಇಲ್ಲ, ದ್ರವ್ಯ ಹುಟ್ಟಕ್ಕಿಂತ ಮೊದಲಿಲ್ಲ, ಮತ್ತು ಮಹಾಪ್ರಳಯ ಕಾಲದಲ್ಲಿ ದ್ರವ್ಯ ನಾಶ ಆದ್ಮೇಗೂ ಇಲ್ಲ. ಯಾತೆ ಸು ಗಂಧ ಗುಣ ಕದಾಚಿತ್ ಹೇ. ಆ ಗಂಧ ಗುಣ ಹೇಗದಂತ ಕೇಳಿದ್ರೆ ಕದಾಚಿತ್, ತಪ್ಪಿದದು, ಆಕಸ್ಮಿಕ್. ಅದು ಅಕಸ್ಮಾತ್ ಬಂದದು. ಯಾವುದಂತ ಕೇಳಿದ್ರೆ ಗಂಧ ಎಂಬುವ ಗುಣ. और सो गंध गुण अपने आश्रय भूत पृथ्वी को दूसरे जलादिक पदार्थों से भिन्न भी करावे है. ನೋಡಿ, ಕದಾಚಿತ್ ಇದ್ದು ತಪ್ಪೇನಂತ ಕೇಳಿದ್ರೆ ಅದು ಭೂಮಿಯಲ್ಲಿ ಇದ್ದುಕೊಂಡು, ಆ ಪೃಥ್ವಿಯಲ್ಲಿ ಇದ್ದುಕೊಂಡು, ಆ ಪೃಥ್ವಿಗೆ ಮತ್ತೇನು ಮಾಡಿದ ಅಂತ ಕೇಳಿದ್ರೆ ಜಲಾದಿ, ಜಲ, ತೇಜ, ವಾಯು, ಆಕಾಶ, ಇವುಗಳಿಂದ ಬೇರೆ ಮಾಡಿ ತೋರಿಸ್ಯಾರ. ಪೃಥ್ವಿ ಅಂದ್ರೆ ನೀರೇನು? ಪೃಥ್ವಿ ಅಂದ್ರೆ ಬೆಂಕಿ ಏನು? ಪೃಥ್ವಿ ಅಂದ್ರೆ ಗಾಳೇನು? ಪೃಥ್ವಿ ಅಂದ್ರೆ ಬಯಲೇನು? ಅಲ್ಲ, ಪೃಥ್ವಿನೇ ಬೇರೆ. ಇದು ಬೇರೆ ಅನ್ನೋದು ಹೇಗೆ ಕಂಡು ಹಿಡಿದ್ರಿ ಅಂತ ಕೇಳಿದ್ರೆ ಗಂಧವತ್ವ. ಇದು ಹೆಂಗಂತ ಕೇಳಿದ್ರೆ ಗಂಧವತ್ವ ಗುಣ ಅದ ಎಲ್ಲಿ? ಪೃಥ್ವಿಯಲ್ಲಿ. ಇದಕ್ಕೆ ಏನನ್ಬೇಕು? ಜಲ. ಜಲ ಅಂತಾನೆ ಅಲ್ಲಿ ಸ್ನೇಹ ಗುಣದಂತ ತಿಳ್ಕೊಂಡು ಅದಕ್ಕೆ ಜಲ ಅಂತೇವೆ, ಹೌದಿಲ್ಲ? ಮತ್ತ ದಹಾಕತ್ವದಂತ ತಿಳ್ಕೊಂಡು ಅದಕ್ಕೆ ಅಗ್ನಿ ಅಂತೇವೆ, ಬೆಂಕಿ ಅಂತೇವೆ. ಆ ಪ್ರತ್ಯೇಕ ವಸ್ತುವಿನಲ್ಲಿ ಇರ್ತಕ್ಕಂಥ ಒಂದು ಅಸಾಧಾರಣ ಧರ್ಮ. ನಮಗೆಲ್ಲ ಮನುಷ್ಯ ಅಂತ ಯಾಕೆ ಕರೀತಾರೆ? ನಮ್ಮಲ್ಲಿ ಮನುಷ್ಯತ್ವದಂತ ತಿಳ್ಕೊಂಡು ಮನುಷ್ಯ ಅಂತ ಕರೀತಾರೆ, ಹೌದಿಲ್ಲ? ಮತ್ತು ಬಂಗಾರ ಯಾಕತ್ತರ? ಅದರಲ್ಲಿ ಸುವರ್ಣತ್ವದ, ಅದಕ್ಕಂದ ಏನು ಕರೆದ್ರೆ ಅದಕ್ಕೆ ಸುವರ್ಣ ಅಂತ ಕರೆದ. ಮತ್ತು ಸುವರ್ಣತ್ವ ಇಲ್ಲಂದ್ರೆ ನಕಲಿ ಅದಂತ ತಿಳ್ಕೊಬೇಕು, ಹೌದಿಲ್ಲ? ಡುಪ್ಲಿಕೇಟ್. ಹಂಗ ಮನುಷ್ಯತ್ವನೇ ಇಲ್ಲಂದ್ರೆ ಮನುಷ್ಯನೇ ಅಲ್ಲಿಲ್ಲ. ನಾವು ಮನುಷ್ಯ ಅಂತ ಹೇಳಿಸ್ಕೋಬೇಕಾದ್ರೆ ಏನಿರ್ಬೇಕು? ಅವನಲ್ಲಿ ಮನುಷ್ಯತ್ವ ಇರ್ಬೇಕು. ಗೊತ್ತಿಲ್ಲ ಲಕ್ಷ್ಯಕ್ಕೆ. ಅದಕ್ಕೆ ಈ ರೀತಿಯಾಗಿ ಸೂಕ್ಷ್ಮವಾಗಿ ಏನಂತ ಕೇಳಿದ್ರೆ ಈ ವಿಚಾರ ತಿಳಿಸ್ತಾ ಇದ್ದಾರೆ. ಅದಕ್ಕೆ ದ್ರವ್ಯ ಹುಟ್ಟುವುದಕ್ಕಿಂತ ಪೂರ್ವದಲ್ಲಿ ಮತ್ತು ದ್ರವ್ಯ ನಾಶ ಆದ ಮೇಲೆ, ಅಂದ್ರೆ ಸೃಷ್ಟಿ ಕಾಲದ ಪೂರ್ವದಲ್ಲಿ ಮತ್ತು ಮಹಾಪ್ರಳಯದ ನಂತರ ಈ ಗಂಧ ಎಂಬುವ ಗುಣ ಎಲ್ಲಿಲ್ಲ ಅಂತ ಕೇಳಿದ್ರೆ ಪೃಥ್ವಿಯಲ್ಲಿ ಇಲ್ಲ. ಕದಾಚಿತ್ ಅದ. ಅದು ಹೆಂಗದಂತ ಕೇಳಿದ್ರೆ ಕದಾಚಿತ್, ಆಕಸ್ಮಿತ್ ಅದ, ಆಕಸ್ಮಿಕವಾಗಿ ಇದೆ. ಅದು ಕಾಯಮ ಸ್ವರೂಪದಾಗೆ ಇಲ್ಲ. ಅದಕ್ಕೆ ಅದು ಆ ಗಂಧ ಗುಣ ಹಿಡ್ಕೊಂಡು ಏನು ಮಾಡಿದೆ ಅಂತ ಕೇಳಿದ್ರೆ ಈ ಪೃಥ್ವಿಯ ಲಕ್ಷಣ ಮಾಡ. ಇದು ಯಾವ ಲಕ್ಷಣ ಅಂತ ಕೇಳಿದ್ರೆ ತಟಸ್ಥ ಲಕ್ಷಣ. ಗಂಧವತ್ವಂ ಪೃಥ್ವಿ. ಗಂಧವತ್ವ ಉಳ್ಳುದ್ದೇ ಏನದಂತ ಕೇಳಿದ್ರೆ ಪೃಥ್ವಿ ಅದಂತ ಅಂದ್ರೆ. ಯಾತೆ ಕದಾಚಿತ್ होने थे तथा व्यवर्तक होने थे, सो गंधवत्व ता पृथ्वी का तटस्थ लक्षण ही है. ಗಂಧವತ್ವ ಇದು ಪೃಥ್ವಿದು, ಈ ಭೂಮಿದು ತಟಸ್ಥ ಲಕ್ಷಣ. ಯಾಕಂತ ಕೇಳಿದ್ರೆ ತಟಸ್ಥದ ಲಕ್ಷಣ ಮಾಡಿದ್ರಲ್ಲ, ಏನ್ ಲಕ್ಷಣ ಮಾಡಿದ್ರು ನೋಡಿದ್ರಿ ನೀವು? ಏನಂತ ಕೇಳಿದ್ರೆ ಕದಾಚಿತ್ಕತ್ವೇ ಸತಿ ವ್ಯಾವರ್ತಕತ್ವಂ ತಟಸ್ಥ ಲಕ್ಷಣ. ಕದಾಚಿತ್ಕತ್ವೇ ಸತಿ, ಕದಾಚಿತ್ ಅದು ಇರಬೇಕು. ವ್ಯಾವರ್ತಕಂ, ಮತ್ತದೇನಂತ ಕೇಳಿದ್ರೆ ಬೇರೆ ಮಾಡ್ತಿರ್ಬೇಕು. ಅದಕ್ಕೇನಂತಾರೆ ತಟಸ್ಥ ಲಕ್ಷಣ ಅಂತ ಕರೀತಾರೆ. ಹಾಗೆ ಇಲ್ಲೇನಂತ ಕೇಳಿದ್ರೆ ಇದು ಗಂಧವತ್ವ ಅನ್ನೋದು ಇದು ಪೃಥ್ವಿದೇನದ ತಟಸ್ಥ ಲಕ್ಷಣ ಅದ.
ಯಾಕೆ ತಟಸ್ಥ? ಕದಾಚಿತ್ತ ಹೋಣೈತೆ, ಕದಾಚಿತವಾಗಿ ಇರೋಣದರಿಂದ. ಅಂದ್ರೆ ಪೃಥ್ವಿ ಎಂಬುವ ದ್ರವ್ಯ ಹುಟ್ಟಕ್ಕಿಂತ ಪೂರ್ವದಲ್ಲಿ ಇಲ್ಲ, ಮತ್ತು ಮಹಾಪ್ರಳಯ ಆದಮೇಲೆ ಪೃಥ್ವಿ ಎಂಬುವ ದ್ರವ್ಯ ನೋಡಾಕ ಇಲ್ಲ, ಅದು ಹಾಳಾಗಿ ಹೋಗಿದೆ. ಅವಾಗೂ ಇಲ್ಲ, ಅಂದ್ರೆ ಪೂರ್ವದಲ್ಲಿ ಇಲ್ಲ, ಮಧ್ಯದ ಅಂತ್ಯದಲ್ಲಿ ಇಲ್ಲ, ಆದ್ರೆ ಇದು ಮಧ್ಯದಲ್ಲಿ ಅದ. ಏನು? ಗಂಧವತ್ವ ಅನ್ನೋದು ಹೊಣೈತೆ. ತಥಾ ವ್ಯಾವರ್ತಕ ಹೊಣೈತೆ. ಮತ್ತದನಕ ಅದರಲ್ಲಿ ವ್ಯಾವರ್ತಕತ್ವದ. ಹಂಗ ವ್ಯಾವರ್ತಕತ್ವ ಅಂತ ಕೇಳಿದ್ರೆ ಇತರ ಭೂತಗಳಿಗಿಂತಲೂ ಈ ಭೂಮಿಗೆ, ಪೃಥ್ವಿಗೆ ಬೇರೆ ಮಾಡಿ ತೋರಿಸ್ಯದ. ಹೌದಿಲ್ಲ? ಪೃಥ್ವಿ ಅಂದ್ರೆ ಜಲ ಅಲ್ಲ, ವಾಯು ಅಲ್ಲ, ತೇಜ್ ಅಲ್ಲ, ಆಕಾಶ ಅಲ್ಲ ಅಂತ ಹಿಂಗೆ ಬೇರೆ ಮಾಡ್ಯದ. ಅದಕ್ಕೆ ಪೃಥ್ವಿಕಾ ತಟಸ್ಥ ಲಕ್ಷಣ ಹೇ. ಗಂಧವತ್ವ ಅನ್ನೋದಿದು ಪೃಥ್ವಿದು ಎಂಥ ಲಕ್ಷಣ? ತಟಸ್ಥ ಲಕ್ಷಣವೇ ಅದ. ಇಸ್ ಪ್ರಕಾರ ತತ್ಪದಾರ್ಥ ರೂಪ ಬ್ರಹ್ಮ ಕಾ ಭಿ. ಹಾಗೆ ತತ್ಪದಾರ್ಥ ರೂಪ ಯಾವ ಬ್ರಹ್ಮ, ಆ ಬ್ರಹ್ಮದು ಏನು ಹೇಳ್ತಾರೆ ಅಂತ ಕೇಳಿದ್ರೆ ತಟಸ್ಥ ಲಕ್ಷಣ ಮತ್ತು ಸ್ವರೂಪ ಲಕ್ಷಣ ಎರಡು ಹೇಳೋಣ. ವಾಚ್ಯಾರ್ಥ ಹೇಳುವಾಗ ತಟಸ್ಥ ಲಕ್ಷಣ ಉಪಯೋಗ ಮಾಡ್ಕೋತಾರೆ, ಮತ್ತು ಲಕ್ಷಾರ್ಥ ಹೇಳುವಾಗ ಸ್ವರೂಪ ಲಕ್ಷಣ ಉಪಯೋಗ ಮಾಡ್ತಾರೆ. ಇದು ನಮ್ಮ ಮೊದಲು ಗೊತ್ತಿರಬೇಕು. ಒಂದು ವಾಚ್ಯಾರ್ಥದ, ಒಂದು ಲಕ್ಷಾರ್ಥ. ಹೌದಿಲ್ಲ? ತತ್ಪದದ ಲಕ್ಷಾರ್ಥ ಈಶ್ವರ. ವಾಚ್ಯಾರ್ಥ. ನಾ ಹೇಳ್ದಂಗೆ ಮೂನೆ ಆ ಗುಡ್ಡದ ಮೇಲೆ ಗುಡ್ಡಗಲ್ಲ ಉಳ್ತಂದು ಗುಡ್ 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 ತ್ಯಾಗ ಬರ್ತಾನ, ಹಂಗ ಹಾಕ್ಬಾರ್ದು. ಹೌದಿಲ್ಲ? ತತ್ಪದದ ವಾಚ್ಯಾರ್ಥ ಏನು? ಈಶ್ವರ. ಲಕ್ಷಾರ್ಥ ಏನು? ಬ್ರಹ್ಮ. ಮತ್ತ ಆ ಬ್ರಹ್ಮನ ಸುದ್ದಿ ಈಶ್ವರ ಅಂತ ಹೇಳುವಾಗ ಅದು ತಟಸ್ಥ ಲಕ್ಷಣದಿಂದ ಹೇಳ್ಬೇಕೆ. ವಾಚ್ಯಾರ್ಥ ಯಾವ ಲಕ್ಷಣದಿಂದ ಹೇಳ್ತಾರ? ತಟಸ್ಥ ಲಕ್ಷಣದಿಂದ ಹೇಳ್ತಾರೆ. ಲಕ್ಷಾರ್ಥ ಸ್ವರೂಪ ಲಕ್ಷಣದಿಂದ ಹೇಳ್ತಾರಂತ ತಿಳ್ಕೋಬೇಕು. ಇಸ್ ಪ್ರಕಾರ ತತ್ಪದಾರ್ಥ ರೂಪ ಬ್ರಹ್ಮ ಕಾವಿ. ಈ ಪ್ರಕಾರ ಅಂದ್ರೆ ಈ ಪೃಥ್ವಿದ ಹೆಂಗ ತಟಸ್ಥ ಲಕ್ಷಣ ಮಾಡಿದ್ರಲ್ಲ, ಹೇಳಿದ್ರಲ್ಲ, ಆ ಪ್ರಕಾರ ತತ್ಪದಾರ್ಥ ರೂಪ ಬ್ರಹ್ಮಕ. ತತ್ಪದಾರ್ಥ ರೂಪ ಯಾವ ಬ್ರಹ್ಮದ, ಆ ಬ್ರಹ್ಮದು ಆದ್ರೂ ಕೂಡ ಸೃಷ್ಟಿ ಸ್ಥಿತಿ ಲಯ ಕಾರಣತ್ವ ತಟಸ್ಥ ಲಕ್ಷಣ. ಸೃಷ್ಟಿ ಸ್ಥಿತಿ ಲಯ ಕಾರಣತ್ವ ಇಷ್ಟೇನದ ಅಂತ ಕೇಳಿದ್ರೆ ಆ ತತ್ಪದಾರ್ಥದ ತಟಸ್ಥ ಲಕ್ಷಣ. ತತ್ಪದಾರ್ಥ ಎಲ್ಲಿದು ಅಂತ ಕೇಳಿದ್ರೆ ತತ್ವಮಸಿ ಎಂಬುವ ಮಹಾವಾಕ್ಯದೊಳಗೆ ಬರ್ತಕ್ಕಂಥ ಪ್ರಥಮ ಪದ ಇದು. ಯಾವುದು? ತತ್. ಮತ್ತು ತ್ವಮ್ ಇದು ದ್ವಿತೀಯ ಪದ. ಬ್ರಹ್ಮನನ್ನು ಕುರಿತು ಹೇಳ್ತಕ್ಕಂಥದ್ದು ಮೊದಲನೇ ಪದ, ಇದು ತತ್ಪದ. ಮತ್ತು ಜೀವನನ್ನು ಕುರಿತು ಹೇಳ್ತಕ್ಕಂಥದ್ದು ಎರಡನೇ ಪದ, ಇದು ತ್ವಮ್ ಪದ. ಇದು ಒಂದು ವಾಕ್ಯದಲ್ಲಿ, ಮಹಾವಾಕ್ಯದಲ್ಲಿ. ಉಳಿದೆಲ್ಲ ಮಹಾವಾಕ್ಯದಲ್ಲಿ ಮೊದಲ ಜೀವನ ಸುದ್ದಿ ಹೇಳ, ಆಮೇಲೆ ಬ್ರಹ್ಮನ ಸುದ್ದಿ ಹೇಳ ಇರ್ಬೇಕು. ಆದ್ರೆ ಇಲ್ಲಿ ಒಟ್ಟಾರೇನಪ್ಪ ಅಂತ ಕೇಳಿದ್ರೆ ತತ್ಪದಾರ್ಥ ರೂಪ ಬ್ರಹ್ಮದು ಇಲ್ಲಿ ಸೃಷ್ಟಿ ಸ್ಥಿತಿ ಲಯ ಕಾರಣ. ಸೃಷ್ಟಿ ಅಂದ್ರೆ ಉತ್ಪತ್ತಿ, ಸ್ಥಿತಿ ಅಂದ್ರೆ ಇರುವಿಕೆ, ಲಯ ಅಂದ್ರೆ ನಾಶವಾಗುವುದು. ಹೀಗೇನಂತ ಕೇಳಿದ್ರೆ ಇವು ಮೂರು ಕೂಡಿಕೊಂಡು ಏನಾಗಿದೆ ಅಂತ ಕೇಳಿದ್ರೆ ತಟಸ್ಥ ಲಕ್ಷಣ. ಯಾ ಸೃಷ್ಟಿ ಶಬ್ದ ಕರಿಕೆ ಜಗತ್ಗೆ ಉತ್ಪತ್ತಿ ಕಾ ಗ್ರಹಣ ಕರಣ. ಇಲ್ಲಿ ಸೃಷ್ಟಿ ಶಬ್ದದಿಂದ ಏನ್ ಮಾಡಬೇಕು? ಜಗತ್ತದ ಉತ್ಪತ್ತಿ ಅಂತ ಅರ್ಥ ಗ್ರಹಣ ಮಾಡಬೇಕು. ಸೃಷ್ಟಿ ಸ್ಥಿತಿ ಲಯ ಅಂದ್ರೆ ಏನಂತ ಕೇಳಿದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ. ಗೊತ್ತಾಯ್ತಾ? ಆ ಈಶ್ವರನಿಗೆ ಬ್ರಹ್ಮ ಅಂತ ಯಾವಾಗಂದ್ರು? ಯಾವಾಗ ಸೃಷ್ಟಿ ರಚನೆ ಮಾಡಿದ, ಈ ಸೃಷ್ಟಿಯನ್ನು ಸೃಷ್ಟಿಸಿದ, ಅವಾಗ ಅವನಿಗೆ ಏನಂದ್ರು? ಬ್ರಹ್ಮ ಅಂದ್ರು. ಹೌದಾ? ಮತ್ತೆ ಈ ಸೃಷ್ಟಿ ಆದ ಮೇಲೆ ಇದನ್ನ ಪಾಲನೆ ಮಾಡ್ತಾ ಇದ್ದಾನೆ, ರಕ್ಷಣೆ ಮಾಡ್ತಾ ಇದ್ದಾನೆ, ಅವಾಗ ಅವನಿಗೆ ಏನಂದ್ರು? ವಿಷ್ಣು ಅಂದ್ರು. ಹೌದಲ್ಲ? ಆಮೇಲೆ ಏನಂತ ಕೇಳಿದ್ರೆ ಲಾಸ್ಟ್ ಇದನ್ನ ಸಂಹಾರ ಮಾಡ್ತಾನೆ, ಅವಾಗ ಅವನಿಗೆ ಏನಂದ್ರು? ಮಹೇಶ್ವರ. ಅದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಇದು ತಟಸ್ಥ ಲಕ್ಷಣ. ಯಾರ್ದು ಅಂತ ಕೇಳಿದ್ರೆ ಬ್ರಹ್ಮದು. ಬ್ರಹ್ಮದ ಯಾವ ಲಕ್ಷಣ ಇದು? ಬ್ರಹ್ಮ ವಿಷ್ಣು ಮಹೇಶ್ವರ ಅಂದ್ರೆ ಆ ಪರಬ್ರಹ್ಮ ವಸ್ತುವಿಂದ ಎಂತ ಲಕ್ಷಣದಂತ ತಿಳ್ಕೋಬೇಕು? ತಟಸ್ಥ ಲಕ್ಷಣದಂತ ತಿಳ್ಕೋಬೇಕು. ಯಾ ಸೃಷ್ಟಿ ಶಬ್ದ ಕರಿಕೆ. ಸೃಷ್ಟಿ ಈ ಪದದಿಂದ, ಈ ಶಬ್ದದಿಂದ ಜಗತ್ಗೆ ಉತ್ಪತ್ತಿ ಕಾ ಗ್ರಹಣ ಕರಣ. ಜಗತ್ತದ ಉತ್ಪತ್ತಿ ಅಂತ ಅರ್ಥ ಮಾಡಬೇಕಿಲ್ಲ. ಸೃಷ್ಟಿ ಅಂದ್ರೇನು? ಜಗತ್ತ ಹುಟ್ಟುವಿಕೆ. ಅವರ ಸ್ಥಿತಿ ಶಬ್ದ ಕರಿಕೆ ಜಗತ್ಗೆ ಪಾಲನಕ ಗ್ರಹಣ ಕರಣ. ಮತ್ತು ಸ್ಥಿತಿ ಈ ಶಬ್ದದಿಂದ ನಾವು ಏನು ಅರ್ಥ ಮಾಡಬೇಕು? ಸ್ಥಿತಿ ಎಂಬುವ ಪದಕ್ಕಂತ ಕೇಳಿದ್ರೆ ಜಗತ್ತದ
ಪಾಲನ ಮಾಡ್ತಕ್ಕಂಥವ ಅಂತ ಹಿಂಗೆ ಅರ್ಥ ಗ್ರಹಣ ಮಾಡಬೇಕು. ಅವ್ರ ಲಯ, ಈ ಲಯ ಶಬ್ದ ಕರಿಕೆ ಜಗತ್ಗೆ ಪ್ರಳಯ ಕಾ ಗ್ರಹಣ ಕರ್ನ. ಲಯ ಶಬ್ದದಿಂದ ಜಗತ್ಯ ಪ್ರಳಯ ಅಂತ ಏನಂತ ಕೇಳಿದ್ರೆ ಅರ್ಥ ಮಾಡಬೇಕು, ನಾಶ ಅಂತ ಅರ್ಥ ಮಾಡಬೇಕು. ಸೊ ಜಗತ್ಗೆ ಉತ್ಪತ್ತಿ ಸ್ಥಿತಿ ಲಯ ಕಾ ಕಾರಣತ್ವ ಬ್ರಹ್ಮ ವಿಷಯ ಸರ್ವದಾ ರಹತಾನೆ. ನೋಡ್ರಿ, ಜಗತ್ತೆ ಉತ್ಪತ್ತಿ ಆಗಲಿ ಸ್ಥಿತಿ ಆಗಲಿ ಲಯ ಆಗಲಿ, ಈ ಉತ್ಪತ್ತಿ ಸ್ಥಿತಿ ಲಯ ಕಾರಣತ್ವ ಬ್ರಹ್ಮನಲ್ಲಿ ಸರ್ವದಾ ಇರುವುದಿಲ್ಲ, ಸದಾವ ಕಾಲದಲ್ಲಿ ಇಲ್ಲ. ಇದು ಯಾವಾಗ ಅದಂತ ಕೇಳಿದ್ರೆ ಮಾಯೆ ಎಂಬ ಉಪಾಧಿ ನೀವು ಯಾವಾಗ ಸ್ವೀಕಾರ ಮಾಡಿರಿ ಅವಾಗ ಇದು ಅದ. ಮತ್ತ ಮಾಯೆ ಎಂಬ ಉಪಾದಿನೇ ಇಲ್ಲಂದ್ರೆ ಏನಿಲ್ಲ, ಈ ಯಾವೇನಪ್ಪ ಅಂತ ಕೇಳಿದ್ರೆ ಉತ್ಪತ್ತಿ ಸ್ಥಿತಿ ಲಯ ಅನ್ನೋದು ಇಲ್ಲವೇ ಇಲ್ಲ ಅಂತ ತಿಳ್ಕೋಬೇಕು. ಹೀಗೆ ಉತ್ಪತ್ತಿ ಸ್ಥಿತಿ ಲಯ ಉಳ್ತಕ್ಕಂತ ಬ್ರಹ್ಮ ಅಂದ್ರೆ ಇದು ತತ್ಪದದ ಏನದ ವಾಚಾರ್ಥ, ಇದುವೇ ತಟಸ್ಥ ಲಕ್ಷಣದಂತ ತಿಳ್ಕೋಬೇಕು. ಕಿಂತು ಮಾಯಾಕಿ ಅಧಿಷ್ಠಾನತ ಕಾಲ ವಿಷಯ ಹೀ ರೇ. ನೋಡಿ ಹೇಳಿದ್ರು ನೋಡ್ರಿ, ಮಾಯಾಕಿ ಅಧಿಷ್ಠಾನತ ಕಾಲ ವಿಷಯ, ಯಾವಾಗ ಈ ಪರಬ್ರಹ್ಮ ವಸ್ತು ಮಾಯೆಗೆ ಅಧಿಷ್ಠಾನ ಇತ್ತು ಆ ಕಾಲದಲ್ಲಿ ಮಾತ್ರದ. ಯಾವಾಗ ಮಾಯಾಕ್ಕದು ಅಧಿಷ್ಠಾನ ಇಲ್ಲ ಅವಾಗ ಏನು ಅಂತ ಕೇಳಿದ್ರೆ ಏನಿಲ್ಲ, ಏನಿಲ್ಲ, ಈ ತಟಸ್ಥ ಲಕ್ಷಣ ಇಲ್ಲ. ಮತ್ತೇನಂತ ಕೇಳಿದ್ರೆ ಅತ್ಯಂತ ಪ್ರಳಯ ಕಾಲದಲ್ಲಿ ಈ ತಟಸ್ಥ ಲಕ್ಷಣ ಇಲ್ಲ. ಅತ್ಯಂತ ಪ್ರಳಯ ನಿಮಗೆ ಹೇಳಿಲ್ಲ, ಅಜ್ಞಾನ ಸಹಿತ ಸರ್ವ ದುಃಖದ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ಅಂದ್ರೆ ಇದು ಯಾವುದು ಅತ್ಯಂತ ಪ್ರಳಯ. ಮಹಾಪ್ರಳಯ ಅಂದ್ರೆ ಪಂಚಮಹಾಭೂತಗಳು ನಾಶವಾಗುವುದು, ಇದಕ್ಕೆ ಮಹಾಪ್ರಳಯ ಅಂತ ಕರೆದಾರೆ. ಖಂಡ ಪ್ರಳಯ ಅಂದ್ರೆ ಒಂದು ಭಾಗ, ಯಾವುದೋ ಒಂದು ಕಾರಣದಿಂದ ಭೂಕಂಪ ಆಗಲಿ ಮಹಾಪೂರವಾಗಲಿ ಏನೋ ಏನಂತ ಕೇಳಿದ್ರೆ ಬೆಂಕಿ ಅನಾಹುತವಾಗಲಿ, ಹಿಂಗಾಗಿ ಏನಂತ ಕೇಳಿದ್ರೆ ಅದು ನಾಶವಾಗ್ತದಲ್ಲ ಅದಕ್ಕೆ ಖಂಡ ಪ್ರಳಯ ಅಂತ ಕೇಳಿದ್ರೆ. ನಿತ್ಯ ಪ್ರಳಯ ನಾವು ದಿನ ಏನಪ್ಪಾ ಅಂತ ಕೇಳಿದ್ರೆ ನಾವು ಮಲಗ್ತೇವಲ್ಲ, ಮಲಗಿದಾಗ ಇದು ಜಗತ್ತೇ ಇಲ್ಲ. ಇದು ಯಾವ ಪ್ರಳಯ? ನಿತ್ಯ ಪ್ರಳಯ. ಪ್ರಳಯಗಳೆಷ್ಟು? 4 ಪ್ರಳಯಗಳದಾವ ಲಕ್ಷದಾಗಿದೆ. ಆದ್ರೆ ಇಲ್ಲೇನಪ್ಪಾ ಅಂತ ಕೇಳಿದ್ರೆ ಈ ಮಾಯಾಕ ಯಾವಾಗ ಅಧಿಷ್ಠಾನ ಆಗಿರ್ತದ ಅವಾಗ ಏನಂತ ಕೇಳಿದ್ರೆ ಉತ್ಪತ್ತಿ ಸ್ಥಿತಿ ಲಯ ಇವು 3 ಘಟಿಸ್ತಾವ. ಅವಾಗ ಅದು ಅಧಿಷ್ಠಾನ ರೂಪದಲ್ಲಿ ಇರ್ತದ. ಅವಾಗ ಏನಿರ್ತದ ನೋಡ್ರಿ, ವಿಚಾರ ದೃಷ್ಟಿಗೆ ನೋಡಿದ್ರೆ ಬ್ರಹ್ಮ ಅದು ಯಾವುದಕ್ಕೆ ಆಧಾರನೂ ಇಲ್ಲ, ಯಾವುದಕ್ಕೆ ಅಧಿಷ್ಠಾನವೂ ಇಲ್ಲ. ಯಾಕೆ? ಅಸಂಗದದು. ಹಂಗೆ ಅಸಂಗೋ ಅಯಂ ಪುರುಷ, ಅಯಂ ಪುರುಷ ಅಸಂಗ. ಈ ಪುರುಷ ಹೇಗದ ಅಂತ ಕೇಳಿದ್ರೆ ಅಸಂಗ. ಪೂರ್ಣಂ ಅನೇನ ಸರ್ವಂ ಇತಿ ಪುರುಷ. ನಖಶಿಕಾಂತವಾಗಿ ಈ ಪಿಂಡಾಂಡದಲ್ಲಿ ತುಂಬಿಕೊಂಡದ ಆ ಚೈತನ್ಯ ವಸ್ತು, ಮತ್ತು ಈ ಬ್ರಹ್ಮಾಂಡದಲ್ಲಿನೂ ತುಂಬಿಕೊಂಡದ. ಅದಕ್ಕೆ ಏನಂತ ಕರೆದ್ರ ಅಂತ ಕೇಳಿದ್ರೆ ಪುರುಷ ಅಂತ ಕರೆದ. ಈ ಪುರುಷ ಹೆಂಗದ ಅಂತ ಕೇಳಿದ್ರೆ ಅಸಂಗ. ಯಾವುದ್ರ ಕಾರಣನೂ ಇಲ್ಲ, ಯಾವುದ್ರ ಕಾರ್ಯನೂ ಇಲ್ಲ, ಯಾರಿಗೆ ಅಧಿಷ್ಠಾನನೂ ಇಲ್ಲ, ಯಾರಿಗೆ ಆಧಾರನೂ ಇಲ್ಲ, ಯಾರಿಗೇನು ಸಂಬಂಧ ಇಲ್ಲ. ಭಾಳ ಮಜಾ ಅದ. ನಮ್ಮ ಅಪ್ಪಗಳು ಹೇಳ್ತಾರೆ, ನಮ್ಮ ಗುರುಗಳು ಶಿವಾನಂದ ಅಪ್ಪಗಳು ಭಾಳ ಸೂಕ್ಷ್ಮ. ಮೈಲಿಗೆ ಯಾವಾಗ ಬರ್ತದ ಅಂತ ಕೇಳಿದ್ರೆ ಮೈಲಿಗೆ ಮೈಲಿಗೆ ಗುರ್ತಾಗ್ತದಲ್ಲ ನಿಮಗೆ? ಮಡಿ ಅದಕ್ಕೆ ಅನ್ಬೇಕು, ಮೈಲಿಗೆ ಅದಕ್ಕೆ ಅನ್ಬೇಕು, ಇದು ಗುರ್ತಾಗ್ತದಿಲ್ಲ, ಹೌದಿಲ್ಲ? ಅದಕ್ಕೆ ಜಂಗಮರು ಸ್ನಾನ ಪೂಜಾದಿಗಳು ಮಾಡುವಾಗ ಯಾರ್ದರೆ ದೃಷ್ಟಿ ಅವ್ರ ಮ್ಯಾಗ ಬಿತ್ತು, ಯಾರ್ದರೆ ಅವರಿಗೆ ದೃಷ್ಟಿ ಏನಪ್ಪ, ಯಾರ್ದರೆ ದೃಷ್ಟಿ ಅವ್ರ ಮ್ಯಾಲ ಬಿತ್ತು, ಯಾರ್ದರೆ ದೃಷ್ಟಿಗೆ ಅವ್ರು ಬಿದ್ರಪ್ಪ ಅಂದ್ರೆ ಅದು ಮೈಲಿಗೆ. ಮಡಿ ಎಷ್ಟು ಸೂಕ್ಷ್ಮದ ನೋಡಿ. ಆದ್ರೆ ಯಾರ ಕಣ್ಣಿಗೆ ಅವರು ಬೀಳಬಾರದು, ಬಿದ್ರ ಮೈಲಿಗೆ, ಹೌದಿಲ್ಲ? ಈಗ ಬ್ರಾಹ್ಮಣರು ಸಂಧ್ಯಾ ವಂದನ ಮಾಡ್ತಾರಲ್ಲ, ಯಾರ ಬಂದು ಮುಟ್ಟಿದ್ರೆ ಅದು ಮೈಲಿಗೆ. ಈ ಮೈಲಿಗೆ ಹೆಂಗ ಅನ್ನೋದು ನಿಮ್ಗೆ ಕೊರೋನಾ ಭಾಳ ಚಂದ ಹೇಳಿಕೊಟ್ಟಾರ. ಮುಟ್ಟಿ ತಟ್ಟಿ ಇಲ್ಲತ್ರ, ಯಾಕಿಲ್ಲ ಮುಟ್ಟಿ ತಟ್ಟಿ ಆದ ಅದು ಎಲ್ಲದ ಅಲ್ಲದ ಅದು, ಹೌದಿಲ್ಲ? ಕೊರೋನಾದಾಗ ಖಾಸ್ ಹೆಣ್ತಿ ಕೆಮ್ಮಿದ್ರು ದೂರ ಹೋಗ್ತಿದ್ರು 10 ಲಕ್ಷಕ್ಕೆ, ಹೌದಿಲ್ಲ? ಮಾತಕ್ಕೆ ಸಂಸರ್ಗಜನ್ಯ ರೋಗ ಅಂತ ಕರೆದಾರೆ. ಯಾವ ರೋಗವು? ಸಂಸರ್ಗಜನ್ಯ ರೋಗ ಯಾರಿಗಾಗಿರ್ತದಲ್ಲ ಅವ್ರ ಸಂಸರ್ಗದಾಗ ನಾವು ಹೋಗ್ಬಾರ್ದು, ಅವ್ರ ಸಂಬಂಧದಾಗ ನಾವು ಇರಬಾರ್ದು, ಹೌದಿಲ್ಲ? ಟಿವಿ ನಿಮ್ಗೆ ಗುರ್ತದಲ್ಲ ಈ ಕಡಿಮೆ ಅದ, ಅದು ಸಂಸರ್ಗಜನ್ಯ ರೋಗ. ಅಲ್ಲಿ ಮುಟ್ಟಿದ್ರೆ ಮೈಲಿಗೆ ಅದು 10 ಲಕ್ಷಕ್ಕೆ. ಹಂಗ ಬ್ರಾಹ್ಮಣರು ಸಂಧ್ಯಾ ವಂದನ ಮಾಡೋ ಯಾರೇ ಬಂದು ಸ್ಪರ್ಶ ಮಾಡಿದ್ರೆ ಅವ್ರಿಗೆ ಏನದ ಅಂತ ಕೇಳಿದ್ರೆ ಮೈಲಿಗೆ ಅದ.
ಈಗ ವೇದಾಂತಿಗಳಿಗೆ ಯಾವಾಗ ಮೈಲಿಗೆ ಅದ ಅಂತ ಕೇಳಿದ್ರೆ ಇವ್ರು ಮಾತಾಡಿದ್ರೆ ಮೈಲಿಗೆ. ವೇದಾಂತಿಗಳು ಮಾತಾಡಿದ್ರೆ ಏನದ ಅಂತ ಕೇಳಿದ್ರೆ ಶಾಸ್ತ್ರ ಹೇಳ್ಬೇಕು ಹೇಳಬಾರ್ದು, ಹೇಳಿದ್ರೆ ಮೈಲಿಗೆ ಅದ. ನಿಶಬ್ದಂ ಬ್ರಹ್ಮ ಉಚ್ಯತೆ. ಹಿಂಗ ಪರಮಾರ್ಥದ ವಿಚಾರ ಹಿಂಗ್ ಮಾಡ್ಕೊತ ಹೋದ್ರೆ ಎಲ್ಲವನ್ನು ಅಲ್ಲಗಳದ ಆ ಸ್ಥಿತಿಗೆ ಒಯ್ದು ನಿಲ್ಲಿಸ್ತದ. ಅಲ್ಲಿ ಹೋಗಿ ನಿಲ್ಲುವ ತನಕ ಪರಮಾನಂದ ಇಲ್ಲ. ಮತ್ತೇನಾರ ಹಿಡ್ಕೊಂಡೆ ಅಂದ್ರೆ ಮತ್ತೆ ಹತ್ತು ನೋಡಿ ನಿನ್ನ ಬೆನ್ನಿ. ಆನಂದ ದೂರ ಐತಂತ ತಿಳ್ಕೊ, ಹೌದಿಲ್ಲ? ಇಷ್ಟು ಸೂಕ್ಷ್ಮದ ಶಾಸ್ತ್ರ ಇದು. ಯಾತೆ ಸೃಷ್ಟಿ ಸ್ಥಿತಿ लय का कारणत्व कदाचित है और सांख्य नैयायिकादिकों ने जगत का कारण रूप करके कल्पना करे जे प्रधान परमाणु आदि है तीनों तेता लक्ष्य रूप ब्रह्म को भिन्न भी करावे है याते व्यावर्तक भी है. ನೋಡ್ರಿ, ಇದು ಕದಾಚಿತ್ ಹೆಂಗದ ಮತ್ತು ವ್ಯಾವರ್ತಕ ಹೆಂಗದ. ಯಾವುದು ತತ್ಪದದ ಯಾವ ತಟಸ್ಥ ಲಕ್ಷಣ ಮಾಡಿರಲ್ಲ ಆ ತಟಸ್ಥ ಲಕ್ಷಣ ಅದು ಕದಾಚಿತ್ ಹೆಂಗದ. ಮತ್ತೇನಂತ ಕೇಳಿದ್ರೆ ವ್ಯಾವರ್ತಕ ಹೆಂಗ. ಯಾತೆ ಸೋ ಸೃಷ್ಟಿ ಸ್ಥಿತಿ ಲಯ ಕಾ ಕಾರಣತ್ತು ಕದಾಚಿತ್ ಕಹೆ. ನೋಡಿ, ಸೃಷ್ಟಿ ಸ್ಥಿತಿ ಲಯ ಕಾರಣತ್ವ ಏನದಲ್ಲ ಆ ತತ್ಪದ ಇದೇನು ತಟಸ್ಥ ಲಕ್ಷಣ ಮಾಡಿರಲ್ಲ, ಇದು ಕದಾಚಿತ್ ಯಾವಾಗ ಒಮ್ಮೆ ತಪ್ಪಿ ಅದಪ್ಪ. ಅನ್ಯಥಾ ಏನಂತ ಕೇಳಿದ್ರೆ ವಿಚಾರ ದೃಷ್ಟಿಯಿಂದ ನೋಡಿದ್ರೆ ಇದು ಇಲ್ಲವೇ ಇಲ್ಲ, ಕದಾಚಿತ್ ಇರ್ತಕ್ಕಂಥದ್ದು, ಹೌದಿಲ್ಲ? ಗಂಧ ಗುಣ ಪೃಥ್ವಿಯಲ್ಲಿ ಕದಾಚಿತ್ ಅದ ಇಲ್ಲದು. ಆ ಪೃಥ್ವಿ ಎಂಬುವ ದ್ರವ್ಯ ಹುಟ್ಟುಕ್ಕಿಂತ ಮೊದಲ ಪರಮಾಣುಗಳಲ್ಲಿ ಏನಿಲ್ಲ ಅಂತ ಕೇಳಿದ್ರೆ ಗಂಧ ಇಲ್ಲ. ಪ್ರಥಮ ಕ್ಷಣದಲ್ಲಿ ಗಂಧ ಇಲ್ಲ. ಪೃಥ್ವಿ ಹುಟ್ಟಿದಾಗ್ಯೂ ದ್ರವ್ಯ ಹುಟ್ಟಿದಾಗ್ಯೂ ಕೂಡ ಅವಾಗ ಏನು ಪ್ರಥಮ ಕ್ಷಣದಲ್ಲಿ ಏನಿಲ್ಲ, ಗಂಧ ಈ ಪೃಥ್ವಿಯಲ್ಲಿ ಇಲ್ಲ. ದ್ವಿತೀಯ ಕ್ಷಣದಲ್ಲಿ ಏನು ಬಂದದ? ಗಂಧ ಬಂದ. ಮತ್ತು ಮಹಾಪ್ರಳಯದಲ್ಲಿ ಈ ಪೃಥ್ವಿ ಹಾಳಾಗ್ತದಲ್ಲ, ಅವಾಗರೇ ಅದೇನು ಮೈದೆ ಯಾವಾಗ ಅಂತ ಕೇಳಿದ್ರೆ ಮಧ್ಯಕಾಲದಲ್ಲಿ. ಅದು ಯಾವ ಕಾಲದಲ್ಲಿ? ಮಧ್ಯಕಾಲದಲ್ಲಿ. ನೋಡ್ರಿ, ಈ ಮಠದಾಗ ನಾವು ಮೊದಲು ಇಲ್ಲ, ಕಡಿಗೂ ಇಲ್ಲ. ಈ ಸುಮ್ಮ ಈಗ ಏನಪ್ಪಾ ಅಂತ ಕೇಳಿದ್ರೆ ಒಂದು ತಿಂಗಳ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೆವು. ನಾವೇನಪ್ಪಾ ಅಂತ ಕೇಳಿದ್ರೆ ಬಂದಿದ್ದೇವೆ. ಇದು ಮುಗಿದ ಮೇಲೆ ಆಗಮಾಪಾಯಿ ಇದು ನಮ್ಮದು ಮತ್ತೆ ಲಕ್ಷಕ್ಕೆ. ಹಂಗೇನಂತ ಕೇಳಿದ್ರೆ ಇಲ್ಲಿ ಈ ಸೃಷ್ಟಿ ಸ್ಥಿತಿ ಲಯ ಕಾರಣತ್ವದಲ್ಲ, ಇದು ಆಗಮಾಪಾಯ. ಮಧ್ಯದಲ್ಲೇ ಬಂದದ, ಮೊದಲು ಇಲ್ಲ, ಕಡಿಮೆ ಏನಂತ ಕೇಳಿದ್ರೆ ಇದು ಇಲ್ಲ. ಅದಕ್ಕೆ ಸೃಷ್ಟಿ ಸ್ಥಿತಿ ಲಯ ಕಾ ಕಾರಣತ್ವ ಕದಾಚಿತ್, ಇದು ಕದಾಚಿತವಾಗಿ ಅದ. ಅವರು ಸಾಂಖ್ಯ ನೈಯಾಯಿಕ ಆದಿಕೋನೆ ಜಗತ್ ಕಾ ಕಾರಣ ರೂಪ ಕರ್ಕೆ ಕಲ್ಪನಾ ಕರೇಜೆ. ಈಗ ಸಾಂಖ್ಯರು ಮತ್ತು ನೈಯಾಯಿಕರು ಇವರಿಬ್ರು ಏನಪ್ಪಾ ಅಂತ ಕೇಳಿದ್ರೆ ಜಗತ್ತು ಕಾರಣದ ಕಲ್ಪನೆ ಮಾಡಿದ್ದಾರೆ. ಏನು ಕಲ್ಪನೆ ಮಾಡ್ರಿ ಅಂತ ಕೇಳಿದ್ರೆ ಪ್ರಧಾನ ಮತ್ತು ಪರಮಾಣುಗಳೇ ಕಾರಣ ಜಗತ್ತೇ ಹುಟ್ಟುವಿಕೆಗೆ. ಸಾಂಖ್ಯ ಪ್ರಧಾನದಿಂದ ಏನಾಗಿದೆ ಅಂತ ಕೇಳಿದ್ರೆ ಇದು ಜಗತ್ತೇ ಹುಟ್ಟ್ಯದಂತಾನೆ. ಪ್ರಧಾನ ಅಂದ್ರೆ ಏನಂತ ಕೇಳಿದ್ರೆ ಸತ್ವ ರಜತಮ ಸಾಮ್ಯ ಅವಸ್ಥಾ, ಇದಕ್ಕೆ ಏನಂತ ಕರೆದ್ರೆ ಪ್ರಧಾನ ಅಂತ ಕರೆದಾರೆ. ಮುಂದೆ ಪ್ರಕೃತಿ ಅವ್ರದ್ದೆಲ್ಲ ಏನಂತ ಕೇಳಿದ್ರೆ 24 ತತ್ವಗಳು ಹೇಳ್ತಾರೆ ಯಾರು? ಸಾಂಖ್ಯರು. ಇರ್ಲಿ, ಪ್ರಧಾನವೇ ಮುಖ್ಯ ಈ ಜಗತ್ತ ಉತ್ಪತ್ತಿಗೆ. ಮತ್ತು ನೈಯಾಯಿಕರು ಹೇಳ್ತಾರೆ ಪರಮಾಣು. ನೈಯಾಯಿಕರು ಏನು ಹೇಳ್ತಾರೆ? ಪರಮಾಣು ಹೇಳ್ತಾರೆ. ಅದಕ್ಕೆ ಏನಂತ ಕೇಳಿದ್ರೆ ನಮ್ಮ ವೇದಾಂತಿಗಳು ಈ ಜಗತ್ತೇ ಹುಟ್ಟಿಲ್ಲ ಅಂತಾರ, ಅದು ಅಜಾತವಾದ. ಇನ್ನು ಜಗತ್ತೇ ಅದಂತ ಮುಮುಕ್ಷಗಳು ಜಗತ್ತೇ ತಗೊಂಡು ಬಂದ್ರಂದ್ರೆ ವಿವರ್ತವಾದ ಹೇಳ್ತಾರೆ. ಯಾವಾದ ಹೇಳ್ತಾರೆ? ವಿವರ್ತವಾದ. ಆಮೇಲೆ ಸಾಂಖ್ಯರು ಏನಂತ ಕೇಳಿದ್ರೆ ಜಗತ್ತೇ ಹುಟ್ಟಬೇಕಾದ್ರೆ ಪರಿಣಾಮವಾದ ಹೇಳ್ತಾರೆ. ಯಾವಾದ ಹೇಳ್ತಾರೆ? ಹಂಗ ಹಾಲು ಕೆಟ್ಟು ಮೊಸರು ಆಗ್ತದಲ್ಲ, ಹಂಗ ಏನಂತ ಕೇಳಿದ್ರೆ ಪೂರ್ವ ರೂಪ ಪರಿತ್ಯಾಗೇನ ರೂಪಾಂತರ ಆಪತ್ತಿ ಪರಿಣಾಮ ಅಂತ ಈಗ ಪರಿಣಾಮವಾದ ಹೇಳ್ತಾರೆ. ಮತ್ತೇನಪ್ಪಾ ಅಂತ ಕೇಳಿದ್ರೆ ನೈಯಾಯಿಕರಿಗೆ ಕೇಳಿದ್ರೆ ಅವ್ರು ಆರಂಭವಾದ ಹೇಳ್ತಾರೆ. ಯಾವಾಗ ಹೇಳ್ತಾರೆ ಅವರು? ಆರಂಭವಾದ. ಆರಂಭ ಅಂದ್ರೆ ಹೆಂಗ? ಒಂದು ನೀವು ಕಟ್ಟಿಸಿದ, ನಿಮ್ಮ ಹಿರಿಯರ ಕಟ್ಟಿಸಿದಂತ ಒಂದು ಮನಿ, ಆ ಮನಿ ಬಿದ್ದು ಹೋಗ್ಯದ. ಈಗ ನೀವು ಮತ್ತೆ ಮನೆ ಕಟ್ಟಬೇಕೇನು? ನೀವು ಅದೇ ಮಟೀರಿಯಲ್ ತಗೊಂಡು ಮತ್ತೆ ಮನೆ ಕಟ್ಟಿಸ್ಬೇಕೇನು? ಅದೇ ಬಿದ್ದ ಮನಿದೆ, ಅದೇ ಎಲ್ಲ ಕಲ್ಲ ಮಣ್ಣ ತಗೊಂಡು ಮತ್ತೆ ಮನೆ ಕಟ್ಸಾಗತ್ರಿ. ಇದಕ್ಕೇನಂತ ಕರೀತಾರೆ? ಆರಂಭವಾದ. ಯಾವವಾದ ಇದು? ಆರಂಭವಾದ ಅಂತ ಹಿಂಗೆ ಹೇಳ್ತಾರೆ. ಅದಕ್ಕೆ ಇಲ್ಲಿ ಸಾಂಖ್ಯರು ಪ್ರಧಾನ ಕಾರಣ ಹೇಳ್ತಾರೆ ಜಗತ್ತು ಉತ್ಪತ್ತಿಗೆ, ಮತ್ತು ನೈಯಾಯಿಕರು ಪರಮಾಣು ಕಾರಣ ಹೇಳ್ತಾ ಇದ್ದಾರೆ. परमाणु आदि के
ತಿನೋತೆ ತಾ ಲಕ್ಷ ರೂಪ ಬ್ರಹ್ಮಕ್ಕೂ ಭಿನ್ನವೀ ಕರಾವೆ ಹೇ. ಮತ್ತ ಇಲ್ಲಿ ಲಕ್ಷ ರೂಪವಾಗಿರ್ತಕ್ಕಂಥ ಯಾವ ಬ್ರಹ್ಮದಲ್ಲೋ ಆ ಬ್ರಹ್ಮಗೆ ಏನಂತ ಕೇಳಿದ್ರೆ ಇವು ಬೇರೆನೂ ಮಾಡ್ತವೆ, ವ್ಯವರ್ತಕನೂ ಮಾಡ್ತಾವೆ. ಯಾವ ಅಂತ ಕೇಳಿದ್ರೆ ಇವು ನೋಡ್ರಿ, ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ. सांख्य नैयायिकों ने जगत का कारण रूप करके कल्पना करे जे प्रधान परमाणु आदि है तीनों तेता लक्ष रूप ब्रह्म को भिन्न भी करावे. लक्ष रूप ಯಾವ ಬ್ರಹ್ಮದ ಆ ಬ್ರಹ್ಮಗೆ ಏನಂತ ಕೇಳಿದ್ರೆ ಅವು ಬೇರೆನೂ ಮಾಡ್ಯಾವ, ಅದಕ್ಕೆ ಬಿಟ್ಟು ಜಗತ್ತು ತಿಳಿಸಗತ್ತದ, ಹೌದಿಲ್ಲ? ಅದಕ್ಕೆ ಏನಂತ ಕೇಳಿದ್ರೆ ಇದಕ್ಕೆ ಏನನ್ಬೇಕು? ತಟಸ್ಥ ಲಕ್ಷಣ. ಯಾವುದು? ಸೃಷ್ಟಿ, ಸ್ಥಿತಿ ಮತ್ತು ಲಯ. ಇದು ಕಾಯಂ ಸ್ವರೂಪದಾಗಿ ಇರೋದಿಲ್ಲ, ಕದಾಚಿತವಾಗಿರ್ತದೆ. ಇದೇನ್ ಮಾಡ್ತದೆ ಅಂತ ಕೇಳಿದ್ರೆ ಆ ಬ್ರಹ್ಮನಕ್ಕಿಂತಲೂ ಭಿನ್ನವಾಗಿ ಏನಂತ ಕೇಳಿದ್ರೆ ತೋರಿಸ್ತದೆ, ಆ ಬ್ರಹ್ಮಗೆ ಬೇರೆ ಪಾಡಿಸ್ತದೆ, ಬೇರೆ ಮಾಡ್ತದೆ. ಈ ರೀತಿಯಾಗಿ इस प्रकार कदाचित होने थे तथा व्यावर्तक होने थे ता सृष्टि स्थिति लय का कारणत्व ब्रह्म का तटस्थ लक्षण कहा जावे है. ಈ ಪ್ರಕಾರವಾಗಿ ಯಾವಾಗೋ ಒಮ್ಮೆ ಇದ್ದು ಈ ಬ್ರಹ್ಮನನ್ನು ಅಂದ್ರೆ ಈಶ್ವರನನ್ನು ಬೇರೆ ಮಾಡಿ ತೋರಿಸ್ತದೆ. ಏನ್ ಮಾಡಿ ತೋರಿಸ್ತದೆ ಅಂತ ಕೇಳಿದ್ರೆ ಬೇರೆ ಮಾಡಿ ನಿರ್ಗುಣ ನಿರಾಕಾರವಾಗಿರ್ತಕ್ಕಂಥ ಬ್ರಹ್ಮಕ್ಕಿಂತಲೂ ಈ ಸೃಷ್ಟಿಕರ್ತನಾಗಿರ್ತಕ್ಕಂಥ ಪರಮಾತ್ಮನಿಗೆ ಅದು ಏನ್ ಮಾಡ್ತದೆ? ಬೇರೆ ಮಾಡಿ ತೋರಿಸ್ತದೆ. ಯಾಕಂತ ಕೇಳಿದ್ರೆ ಬ್ರಹ್ಮ ವಸ್ತು, ಚೈತನ್ಯ ವಸ್ತು 3 ರೂಪದಲ್ಲಿ ಅದ. ಒಂದು ನಿರ್ಗುಣ ನಿರಾಕಾರ, ಒಂದು ಸಗುಣ ನಿರಾಕಾರ, ಒಂದು ಸಗುಣ ಸಾಕಾರ. ಪರಮಾತ್ಮನಲ್ಲಿ ಹಿಂಗ ಪ್ರಭೇದದ. ವಾಸ್ತವಿಕ ಅವನಲ್ಲಿ ಪ್ರಭೇದ ಇಲ್ಲ, ನಮ್ಮ ಬುದ್ಧಿದಿಂದ ಪ್ರಭೇದ ಮಾಡಬೇಕು ತಿಳ್ಕೊಳ್ಳೋ ಸಂಬಂಧವಾಗಿ. ನಮ್ಮ ಬುದ್ಧಿಗೆ ಅದು ತಿಳಿಬೇಕಂತ ತಿಳ್ಕೊಂಡು ನಾವು ಅದು ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ಆದ್ರೆ ವಾಸ್ತವಿಕ ಹಾಗೆ ಏನಂತ ಕೇಳಿದ್ರೆ ಅದು ಇಲ್ಲ. ಅದು ಕೇವಲ ಇದ್ದುದೇನಂತ ಕೇಳಿ ನಿರ್ಗುಣ ನಿರಾಕಾರ. ಅದು ಯಾವ್ದಕ್ಕೆ ಆಧಾರವೂ ಇಲ್ಲ, ಯಾವ್ದಕ್ಕೆ ಅಧಿಷ್ಠಾನನೂ ಇಲ್ಲ, ಅದು ಅಸಂಗವಾಗಿರ್ತಕ್ಕಂಥ. ಮತ್ತು ಸೃಷ್ಟಿಕರ್ತನಾಗಿರ್ತಕ್ಕಂಥ ಈಶ್ವರದನಲ್ಲ, ಇವ ಹೇಗದನಪ್ಪ ಅಂತ ಕೇಳಿದ್ರೆ ಇವ ಸಗುಣದ. ಸಗುಣ ಅಂದ್ರೆ ಈ ಸೃಷ್ಟಿ ಮಾಡ್ಬೇಕಾದ್ರೆ ಆ ಪ್ರಕೃತಿಯನ್ನು ಸ್ವೀಕಾರ ಮಾಡ್ಯಾನ, ಮಾಯೆಯನ್ನು ಸ್ವೀಕಾರ ಮಾಡ್ಯಾನ, ಆ ಮಾಯೆಯನ್ನು ಬಳಸಿಕೊಂಡು ಜಗತ್ತೇ ನಿರ್ಮಾಣ ಮಾಡ್ಯಾನ. ಅದಕ್ಕೆ ಸಗುಣ ಅಂತ ಕರೆದ್ರು. ಯಾಕೆ? ಸತ್ವ ರಜತಮ ಯುಕ್ತವಾಗಿರ್ತಕ್ಕಂಥ ಯಾವ ಪ್ರಕೃತಿ ಅದ, ದೈವಿ ಏಷ ಗುಣಮಯಿ ಮಮ ಮಾಯಾ ದುರತ್ಯ ಅಂತ ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ 7ನೇ ಅಧ್ಯಾಯದಲ್ಲಿ. ದೈವಿ ಏಷ ಗುಣಮಯಿ, ಇದು ದೈವಿ. ಯಾಕಂತ ಕೇಳಿದ್ರೆ ದೇವರನ್ನು ಆಶ್ರಯಿಸಿಕೊಂಡಿರೋದ್ರಿಂದ ಅದಕ್ಕೆ ದೈವಿ ಅಂತ ಕರೆದ. ಅದಕ್ಕೆ ಆ ಮಾಯೆ ದೈವಿ ಏಷ ಗುಣಮಯಿ. ಇದು ಹೇಗದಂತ ಕೇಳಿದ್ರೆ ಗುಣಸ್ವರೂಪವಾಗಿದೆ. ಗುಣ ಅಂದ್ರೆ ಯಾವ? ಸತ್ವ ರಜ ಮತ್ತು ತಮ, ಈ ತ್ರಿಗುಣದಿಂದ ಯುಕ್ತವಾಗಿದೆ. ಅದಕ್ಕೆ ಹೀಗೇನದ ಅಂತ ಕೇಳಿದ್ರೆ ಇದು ಮಾಯೆ ಅದ, ಹೌದಿಲ್ಲ? ಈ ಮಾಯೆಯನ್ನು ಸ್ವೀಕಾರ ಮಾಡಿಕೊಂಡು ಈ ಜಗತ್ತೇನಂತ ಕೇಳಿದ್ರೆ ನಿರ್ಮಾಣ ಮಾಡಿದ. ಅದಕ್ಕೆ ಸಗುಣ. ಸಗುಣ ಅಂದ್ರೆ ಏನು? ಗುಣಸಹಿತವಾಗಿದ್ದುದು ಸಗುಣ. ಮತ್ತು ನಿರಾಕಾರ, ಈಶ್ವರ ಯಾರ ಕಣ್ಣಿಗೂ ಕಾಣುವುದಿಲ್ಲ. ಅದಕ್ಕೆ ಶಾಸ್ತ್ರದಲ್ಲಿ ಪರೋಕ್ಷ ಅಂತ ಹೇಳ್ಯಾರ. ಯಾರಿಗೆ? ಈಶ್ವರನಿಗೆ. ಈಶ್ವರ ಕಣ್ಣಿಗೆ ಕಾಣಂಗಿಲ್ಲ, ಆದ್ರೆ ಈಶ್ವರ ಇಲ್ಲ ಅಂತ ನಾಕ ಬರುವುದಿಲ್ಲ. ಯಾಕೆ? ಅವ ನಿರ್ಮಾಣ ಮಾಡಿರ್ತಕ್ಕಂಥ ಸೃಷ್ಟಿ, ಈ ಕಾರ್ಯರೂಪ ಸೃಷ್ಟಿ ಮುಂದದಲ್ಲ. ಕಾರ್ಯದಂದ್ರೆ ಕಾರ್ಯದ ಹಿಂದ್ಗಡೆ ಕಾರಣ ಐತಿ. ಕಾರಣ ಇಲ್ಲದೆ ಕಾರ್ಯ ಘಟಿಸುವುದು ಇಲ್ಲ, ಹೌದಿಲ್ಲ? ಅದಕ್ಕೆ ಕಾರಣ ಒಪ್ಪಲೇಬೇಕಾಯ್ತು. ಈ ಜಗತ್ತು ಉತ್ಪತ್ತಿಗೆ ಕಾರಣ ಯಾರು ಅಂತ ಕೇಳಿದ್ರೆ ಈಶ್ವರನೇ ಕಾರಣ. ಆದ್ರೆ ಅವ ನೋಡಕ್ ಹೋದ್ರೆ ಕಣ್ಣಿಗೆ ಕಾಣಂಗಿಲ್ಲ, ಆದ್ರೆ ಇಲ್ಲ ಅಂತ ಅನಾಕ ಬರುವುದಿಲ್ಲ. ಯಾಕೆ? ಈ ಸೃಷ್ಟಿ ನಿರ್ಮಾಣ ಮಾಡ್ಯಾನಂದ್ರೆ ಅದನ್ನ ಹೇಗದನ? ಸಗುಣದ. ಸಗುಣದ್ದು ಹೇಗದನ ಅಂತ ಕೇಳಿದ್ರೆ ನಿರಾಕಾರದ. ಆಯ್ತಾ? ಇನ್ನು ಭಾವತ ಇಸಾದೇವಿ ಅಂತ ಸಂತರ ಹೇಳಿದ್ರು. ಪರಮಾತ್ಮ ಹೇಗದನಪ್ಪ ಅಂತ ಕೇಳಿದ್ರೆ ನಿಮ್ಮ ಭಾವ ಹೆಂಗದ ಹಂಗದ. ನಿಮ್ಮ ಭಾವ ಹೆಂಗದ ಹಂಗ ಪರಮಾತ್ಮ ಅದನ. ಭಾವತ ಇಸಾದೇವಿ. ನೀವು ಶಿವರೂಪದಿಂದ ಅವನನ್ನು ಕುರಿತು ಭಜಿಸಿದ್ರೆ ಶಿವರೂಪದಲ್ಲಿ ಪ್ರಕಟ ಆಗ್ತಾನೆ. ನೀವು ಹರಿ ಅಂದ್ರೆ ಹರಿ ರೂಪದಲ್ಲಿ ಬರ್ತಾನೆ. ನೀವು ಶಕ್ತಿ ಅಂದ್ರೆ ಶಕ್ತಿ ರೂಪದಲ್ಲಿ ಬರ್ತಾನೆ. ನೀವು ಗಣಪತಿ ಅಂದ್ರೆ ಗಣಪತಿ ರೂಪದಲ್ಲಿ. ದೇವ್ರ ಇಲ್ಲ ಅಂತ ನಾಲ್ಕು ಬರುವುದಿಲ್ಲ. ನೋಡ್ರಿ, ನಾಸ್ತಿಕರು ಯಾರಿಗಂತೀರಿ? ದೇವರಿಲ್ಲನವರಿಗೆ ನಾಸ್ತಿಕ. ಲೌಕಿಕದಲ್ಲಿ ಇವ ನಾಸ್ತಿಕ.
ನಮ್ಮ ಅಧ್ಯಾತ್ಮ ಶಾಸ್ತ್ರದಲ್ಲಿ ನಾಸ್ತಿಕ ದೇವ್ರಿಲ್ಲ ಅನ್ನೋರಿಗೆ ನಾಸ್ತಿಕರು ಅಂದಿಲ್ಲ. ಯಾಕಪ್ಪ ಅಂತ ಕೇಳಿದ್ರೆ ಸಾಂಖ್ಯ ದೇವ್ರು ಒಪ್ಪಂಗಿಲ್ಲ, ಅವ ಆಸ್ತಿಕ್ ಅಂದಾರ ಅವನಿಗೆ. ಕಪಿಲ ಏನ್ ಮಾಡೋದಿಲ್ಲ ಅಂತ ಕೇಳಿದ್ರೆ ದೇವ್ರು ಒಪ್ಪಂಗಿಲ್ಲ, ವೇದ ಒಪ್ತಾನೆ, ಅದಕ್ಕೆ ಅವನಿಗೆ ಆಸ್ತಿಕ್ ಅಂದಾರ. ಮತ್ತೆ ಲಕ್ಷ್ಯಕ್ಕೆ ಆದ್ರೆ ಲೌಕಿಕದಲ್ಲಿ ದೇವರು ಒಪ್ಪದೇ ಇರ್ತಕ್ಕಂಥವ್ರಿಗೆ ಏನಂತ ಕರೀತಾರೆ? ನಾಸ್ತಿಕ್ ಅಂತ. ಹೌದಿಲ್ಲ? ಆ ನಾಸ್ತಿಕನು ಕೂಡ ಕಡೆಗೆ ದೇವರು ಬೇಕಾಗ್ಯಾನ ಲಕ್ಷ್ಯದಾಗ. ಯಾಕೆ? ದೇವರಂದ್ರೆ ಅವನಿಗೆ ಕಲ್ಪನೆ ಇಲ್ಲ, ದೇವ್ರು ಯಾರಿಗೆ ಅನ್ಬೇಕನ್ನೋದು ಗುರ್ತಿಲ್ಲ ಅವನಿಗೆ. ಯಾರಿಗೆ? ಆ ನಾಸ್ತಿಕ. ಯಾಕಂತ ಕೇಳಿದ್ರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಆನಂದಂ ಬ್ರಹ್ಮ. ಆನಂದ ಅಂದ್ರೆ ಏನದ? ಬ್ರಹ್ಮ. ಅದಕ್ಕೆ ನಮ್ಮ ಸಂತರ ಹೇಳಿದರು, ಬಾಪ ರುಕ್ಮಾದೇವಿಯವರು ಸರ್ವ ಸುಖಾಚೆ ಆಗರ. ಬಾಪ ರುಕ್ಮಾದೇವಿ ಸರ್ವ ಸುಖಾಚೆ ಆಗರ. ಎಲ್ಲ ಸುಖದ ಆಗರ ಅಂದ್ರೆ ಯಾರಂತ ಕೇಳಿದ್ರೆ ಪರಮಾತ್ಮದ. ಹೌದಿಲ್ಲ? ಈ ನಾಸ್ತಿಕನಿಗೆ ದೇವ ಒಪ್ಪದೇ ಇರ್ತಕ್ಕಂಥವನಿಗೆ ಸುಖ ಬೇಕಾಗ್ಯದೋ ಬ್ಯಾಡಾಗ್ಯದೋ? ಬೇಕಾಗ್ಯದ. ಮತ್ ಸುಖ ಅಂದ್ರೆ ಯಾರದ್ರ? ಸುಖ ಅಂದ್ರೆ ದೇವರು. ಮತ್ ದೇವ್ರು ಬೇಕಾಗ್ಯದ ಬ್ಯಾಡಾಗ್ಯದೋ? ಆ ಮಳ್ಳಿಗೆ ಇಷ್ಟು ಬುದ್ಧಿ ಇಲ್ಲ ತಿಳ್ಕೊಳ್ಳೋದು. ಅದಕ್ಕೆ ಈಗ ಏನ್ ಮಾಡ್ಬೇಕು? ಹೌದಿಲ್ಲ? ಅದಕ್ಕೆ ಪರಮಾತ್ಮ ಜಗತ್ತದಲ್ಲಿ ಗೂಗಿ ಹುಡ್ಸ್ಯಾನ. ಗೂಗಿದೇನು ಪ್ರಯೋಜನ ಅದ್ರಿ ಹೇಳ್ರಿ? ಯಾಕೆ ಹುಡ್ಸ್ಯಾನವ? ಈ ಜಗತ್ತದಲ್ಲಿ ದೇವ್ರಿಲ್ಲ ಅಂತ ಹೇಳ್ತಕ್ಕಂಥ ಯಾವ ನಾಸ್ತಿಕರದಾರಲ್ಲೋ ಆ ನಾಸ್ತಿಕರು ಇವ್ರು ಹೆಂಗರಪ್ಪ ಅಂತ ಕೇಳಿದ್ರೆ ಗೂಗಿ ಹಂಗದರ ಅಂತ ಇದು ಉದಾಹರಣೆ ಕೊಡಕ್ಕೆ. ಗೂಗಿ ಸೂರ್ಯ ಒಪ್ತದೇನು? ಸೂರ್ಯ ಒಪ್ಪಂಗಿಲ್ಲ. ಸೂರ್ಯ ಇಲ್ಲ ಅಂತ ಹೇಳ್ತದದು ಯಾರು? ಗೂಗಿ. ಯಾರಿಗೆ? ತನ್ನ ಎಲ್ಲಾ ಬಳಗಕ್ಕೆ ಸೇರಿಸಿಕೊಂಡು ಹೇಳ್ತದ, ನೀವು ಯಾರೇ ತಪ್ಪಿ ಜಗತ್ತದಲ್ಲಿ ಸೂರ್ಯ ಅದನಂತ ಅಂದಿಗಿಂದೀರಿ. ಯಾಕಂತ ಕೇಳಿದ್ರೆ ಜಗತ್ತದಲ್ಲಿ ಸೂರ್ಯ ಇಲ್ಲವೇ ಇಲ್ಲ. ಇದು ನಮ್ಮ ಹಿರಿಯರು ಹಿಡ್ಕೊಂಡು ಬಂದಂತ ವಿಚಾರ ಅಂತ ಹೇಳ್ತದದು. ಯಾರು? ಯಾರಿಗೆ? ಗೂಗಿಗಳಿಗೆ. ಗೂಗಿಗೆ ಹೇಳ್ಬೇಕಲ್ಲ. ಹೌದಿಲ್ಲ? ಆದ್ರೆ ನಾ ಕೇಳ್ತೀನಿ, ಗೂಗಿ ಸೂರ್ಯ ಇಲ್ಲಂದ್ರ ಈ ಬ್ರಹ್ಮಾಂಡದಲ್ಲಿ ಈ ಜಗತ್ತದಲ್ಲಿ ಸೂರ್ಯ ಇಲ್ಲೇನು? ಗೂಗಿ ಅನ್ನುವಿಕೆಗೆ ಏನು ಬೆಲೆ ಅದ? ಅದು ಹೇಳ್ತದಲ್ಲ ಇಲ್ಲ ಅಂತದ. ಅದಕ್ಕೆ ಈ ಮಾತಿಗೆ ಏನು ಬೆಲೆ ಅದ ಹೇಳ್ರಿ? ಏನ್ ಅರ್ಥದ ಇದಕ್ಕೆ? ಅದು ಅದಂದ್ರೆ ಸೂರ್ಯ ಇರ್ತಾನ, ನೀ ಇಲ್ಲಂದ್ರೆ ಸೂರ್ಯ ಇರ್ತಾನ. ಅದಂದ್ರೂ ಸೂರ್ಯ ಅದನೇ, ಇಲ್ಲಂದ್ರೂ ನಾವೆಲ್ಲರೂ ಅದ ಅಂತೇವ ಅಂತ ಹೇಳಿ ಅದನ್ ಅಂತೀರೇನು? ಹಾಗೂ ಇಲ್ಲ. ಮತ್ತ ಅದು ಇಲ್ಲ ಅಂತ ಅವು ಇಲ್ಲ ಅಂತ ತಿಳ್ಕೊಂಡು ಅದನ್ ಅಂತೀರೇನು? ಹಾಗೂ ಇಲ್ಲ. ಮತ್ ಸೂರ್ಯ ಇಲ್ಲೇನು? ಅದನ್ನ ಇದ್ರೂ ಕೂಡ ನೋಡುವಂತ ಸಾಮರ್ಥ್ಯ ಅದಕ್ಕಿಲ್ಲ. ಎದಕ್ಕೆ? ಗೂಗಿಗೆ. ಅದಕ್ಕೇನಿಲ್ಲ ಅಂತದ? ಸೂರ್ಯ ಇಲ್ಲ ಅಂತ. ಹಾಗ ನಾಸ್ತಿಕನಿಗೆ ದೇವರ ಅದನಂತ ತಿಳ್ಕೊಳ್ಳುವಂತ ಬುದ್ಧಿ ಇಲ್ಲ. ಅದಕ್ಕೆ ಅವ ಏನಂತಾನ? ಇಲ್ಲ ಅಂದ್ರೆ ದೇವ್ರಿಲ್ಲೇನು? ಹೌದಿಲ್ಲ? ಎಂತ ನಾಸ್ತಿಕ ಅದನ್ನಂದ್ರೂ ಕೂಡ ಸುಖದ ಅಪೇಕ್ಷೆ ಮಾಡ್ತಾನಂದ್ರ ಸುಖರೂಪನಾಗಿರ್ತಕ್ಕಂಥವನೇ ಪರಮಾತ್ಮದನ. ಯಾಕೆ ಒಪ್ಪಕ್ಕಾಗಂಗಿಲ್ಲ? ಇರ್ಲಿ, ಹಿಂಗೆಲ್ಲ ಇದೇನಂತ ಕೇಳಿದ್ರೆ ವಿಚಾರ. ಅದಕ್ಕೆ ಅವ ಸಗುಣದನ, ನಿರಾಕಾರದನ, ಸೃಷ್ಟಿಕರ್ತ ಪರಮಾತ್ಮ. ಅದಕ್ಕೆ ಯಾರ ಕಣ್ಣಿಗೂ ಕಾಣುವುದಿಲ್ಲ. ಇನ್ನೇನಪ್ಪಾ ಅಂತ ಕೇಳಿದ್ರೆ ಸಗುಣ ಸಾಕಾರ. ನೀ ಯಾವ ರೂಪದಲ್ಲಿ ಆ ಪರಮಾತ್ಮನನ್ನು ಕುರಿತು ಭಜಿಸ್ತಿ ಆ ರೂಪದಲ್ಲಿ ಏನಂತ ಕೇಳಿದ್ರೆ ಅವ ಪ್ರಗಟ ಆಗ್ತಾನೆ. ಹ್ಯಾಂಗ ನೀವು ಹೆಣ್ಮಕ್ಳ ಕೈಯಾಗ ಒಯ್ದೇನಂತ ಕೇಳಿದ್ರೆ ಗೋಧಿ ಜೋಳ ಇವೆಲ್ಲ ಧಾನ್ಯ ದವಸಗಳು ಒಯ್ದು ಕೊಡ್ತೀರಿ. ಆ ಗೋಧಿ ತಗೊಂಡು ಅವ್ರೇನಂತ ಕೇಳಿದ್ರೆ ಚಜ್ಕಾನೂ ಮಾಡಬಹುದು, ಚಪಾತಿನೂ ಮಾಡಬಹುದು, ಶಾವಿಗೆನೂ ಮಾಡಬಹುದು, ಉಪ್ಪಿಟ್ಟನೂ ಮಾಡಬಹುದು, ಮತ್ತು ಹುಗ್ಗಿನೂ ಮಾಡಬಹುದು. ಹೌದಿಲ್ಲ? ಏನು ಮಾಡಿದ್ರು ಅದು ಏನದ? ಗೋಧಿನೇ. ಅದು ಏನು ಮಾಡಿದ್ರು ಏನದ ಅಂತ ಕೇಳಿದ್ರೆ ಅದು ಗೋಧಿನೇ. ಹಂಗೆ ಏನೇ ಆದ್ರೂ ಕೂಡ ಏನಪ್ಪ, ನೀವು ಹ್ಯಾಂಗ ಭಾವನೆ ಮಾಡ್ತೀರಲ್ಲೋ ಹಂಗೆ ಏನಂತ ಕೇಳಿದ್ರೆ ಪರಮಾತ್ಮ ನಿಮ್ಗೆ ಕಾಣ್ತಾನೆ. ಅವ ಅಪ್ಪನೇ ಅದನ. ಹರಿಹರ ಭೇದ ನಾಹಿ ನಕಾ ಕರು ಖೇದ್. ತುಕಾರಾಮರದ ಹರಿಹರದ ಭೇದ ಮಾಡಬೇಡ್ರಿ ಅಂತಾನ. ಇದೆಲ್ಲ ಏನಂತ ಕೇಳಿದ್ರೆ ನಿಮ್ಮ ಕಲ್ಪನೆಗಳದಾವ. ಆದ್ರೆ ವಾಸ್ತವಿಕವಾಗಿ ಆ ಪರಬ್ರಹ್ಮ ವಸ್ತು ಹೇಗದ ಅಂದ್ಕೊಂಡು ನಿರ್ಗುಣ ನಿರಾಕಾರ ಪ್ರತಿಲಕ್ಷಕ್ಕೆ. ಅದಕ್ಕೆ ಇಲ್ಲಿ ಏನಂತ ಕೇಳಿದ್ರೆ ಸೃಷ್ಟಿಕರ್ತನಾಗಿರ್ತಕ್ಕಂಥ ಯಾವ ಪರಮಾತ್ಮ ಅದನ್ನ ಆ ತತ್ಪದದ ವಾಚ್ಯಾರ್ಥ ಇದು ಹೆಂಗೆ ತಿಳಿಸಾಕತ್ತಾರ ಅಂತ ಕೇಳಿದ್ರೆ ಆ ಪರಬ್ರಹ್ಮ ವಸ್ತು ಎರಡು ಲಕ್ಷಣದಿಂದ ತಿಳ್ಕೊಳಕ್ ಬರ್ತದೆ. ಒಂದು ತಟಸ್ಥ ಲಕ್ಷಣ, ಒಂದು ಸ್ವರೂಪ ಲಕ್ಷಣ.
ಈಗ ಇಲ್ಲಿ ಹೇಳ್ತಕ್ಕಂಥದ್ದು ಯಾವ ಲಕ್ಷಣ ಅಂತ ಕೇಳಿದ್ರೆ ಇದು ತಟಸ್ಥ ಲಕ್ಷಣ, ಸದಾವಕಾಲದಲ್ಲಿ ಇರತಕ್ಕಂಥದ್ದಲ್ಲ ಅಷ್ಟೇ. ನೀವು ಸದಾವಕಾಲದಲ್ಲಿ ದವಾಖಾನಿಗೆ ಹೋಗತ್ತೀರೇನು, ಸೌಮ್ಯ ಏನೇನು ಕೇಳಿದ್ರೆ ಸ್ವಲ್ಪ ಬರಾಗ ಪಾಠಶಾಲೆಗೆ ಬರುವಾಗ ತೊಯಿಸ್ಕೊಂಡ್ರಿ ಸ್ವಲ್ಪ ನೆಗಡಿ ಆಗ್ಯದ, ಆ ನೆಗಡಿ ಸಂಬಂಧವಾಗಿ ದವಾಖಾನಿಗೆ ಹೋಗಿರಪ್ಪ, ನೆಗಡಿ ಹೋಯ್ತಿಲ್ಲ ಈಗ ಬಂದಿರಲಿಲ್ಲ ಎಲ್ಲರೂ ಹಾಗಿದೆ ಅಂತ ಕೇಳಿದ್ರೆ ತಟಸ್ಥ ಲಕ್ಷಣ ಇದು ಕದಾಚಿತ್, ಕಾಯಂ ಸ್ವರೂಪದಲ್ಲ ಅಷ್ಟೇ ತಿಳ್ಕೊಳ್ಳೋ ಸಂಬಂಧ. ಈ ಸೃಷ್ಟಿ ವ್ಯವಸ್ಥೆ ಹಚ್ಚುವುದಕ್ಕೋಸ್ಕರವಾಗಿ ಅದು ಯಾಕೆ ತತ್ಪದದ ವಾಚ್ಯಾರ್ಥ ಗುರ್ತಾಗಬೇಕಾದ್ರೆ ತಟಸ್ಥ ಲಕ್ಷಣದಿಂದನೇ ಅದು ತಿಳ್ಕೊಬೇಕಾಗ್ತದೆ, ಹೌದಿಲ್ಲ? ಮತ್ತೇನಂದ್ರೆ ಲಕ್ಷಾರ್ಥ ಗುರ್ತಾಗಬೇಕಾದ್ರೆ ಸ್ವರೂಪ ಲಕ್ಷಣದಿಂದ ತಿಳ್ಕೊಬೇಕಾಗ್ತದೆ. ಇಸ್ ಪ್ರಕಾರ ಕದಾಚಿತ್ ಕೋಣೆತೆ ತಥಾ ವ್ಯವರ್ಥ ಕೋಣೆತೆ. ಸೊ ಸೃಷ್ಟಿ ಸ್ಥಿತಿ ಲಯ का ಕಾರಣತ್ವ ಬ್ರಹ್ಮ का ತಟಸ್ಥ ಲಕ್ಷಣ ಕಯಾ ಜಾವೆ. ಇಲ್ಲಿ ಬ್ರಹ್ಮನ ತಟಸ್ಥ ಲಕ್ಷಣ ಹೇಳಿದ್ರು. ಏನು ಹಿಡ್ಕೊಂಡು ಹೇಳಿದ್ರು ಅಂತ ಕೇಳಿದ್ರೆ ಸೃಷ್ಟಿ ಸ್ಥಿತಿ ಲಯ. ಈ ಸೃಷ್ಟಿ ಸ್ಥಿತಿ ಲಯ ಕಾರಣತ್ವನಾಗಿರ್ತಕ್ಕಂಥವನು ಯಾರು ಅಂತ ಕೇಳಿದ್ರೆ ಆ ಯಾವ ಬ್ರಹ್ಮವಸ್ತು. ಇದು ತಟಸ್ಥ ಲಕ್ಷಣದಿಂದ ತಿಳ್ಕೊಂಡು ಆ ಬತ್ತಾ ಲಕ್ಷಣ ವಿಷಯ ಸ್ಥಿತ ಪದವಂಕ ಪ್ರಯೋಜನತೆ. ಈಗ ಆ ಲಕ್ಷಣದಲ್ಲಿ ಬರ್ತಕ್ಕಂಥ ಯಾವ ಪದಗಳು, ಪದ ಅಂದ್ರೆ ಶಬ್ದಗಳು, ಆ ಶಬ್ದದ ಪ್ರಯೋಜನ ಏನು, ಆ ಪ್ರಯೋಜನ ಇಲ್ಲಿ ಹೇಳ್ತಾ ಇದ್ದಾರೆ. ತಹ ಪ್ರಯೋಜನಕ್ಕೆ ತಾ ಲಯ कारणत्व इतना मात्र ही जो ता ब्रह्म का तटस्थ लक्षण करते तो ब्रह्म को केवल जगत का उपादान कारणपण ही सिद्ध होता. ಈಗ ಇದು ಬ್ರಹ್ಮನ ತಟಸ್ಥ ಲಕ್ಷಣ ಮಾಡಿದ್ರಲ್ಲ, ಏನೇನು ತಗೊಂಡು ಸೃಷ್ಟಿ ಸ್ಥಿತಿ ಲಯ ಈ ಮೂರು ಪದಗಳು ಬಳಸ್ಕೊಂಡು ಮಾಡ್ಯಾರ. ಈಗ ಒಂದೊಂದು ಪದ ಬಳಸಿ ಏನಂತ ಕೇಳಿದ್ರೆ ಆ ಒಂದೊಂದು ಪದದಲ್ಲಿ ವಿಚಾರ ಮಾಡ್ತಾರೆ. ಯಾಕ್ರಿ ಇಷ್ಟು ಮೂರು ಪದ ಬಳಸಿ ಯಾಕೆ ಒಂದು ತಟಸ್ಥ ಲಕ್ಷಣ ಮಾಡ್ತೀರಿ? ಸುಮ್ಮ ಲಯ ಕಾರಣತ್ವ ಅಂತ ಇಷ್ಟೇ ಮಾಡ್ರಿಲ್ಲ, ಇಟ್ಟಿಕೆ ನೀವೇನು ಅಂದ್ರೆ ಅಂತ ಕೇಳಿದ್ರೆ ಈಶ್ವರನ್ರಿ ಅಂತಂದ್ರೆ ಅದಕ್ಕೆ ಇಲ್ಲಿ ಹೇಳ್ತಾರೆ ಲಯ ಕಾರಣತ್ವ ಇತ್ನಾ ಹಿ ಮಾತ್ರ ಹಿ ಜೋ ತಾ ಬ್ರಹ್ಮ ಕಾ ತಟಸ್ಥ ಲಕ್ಷಣ ಕರೆಯಿತು. ನೀವು ಲಯ ಕಾರಣತ್ವಕ್ಕೆ ಇಷ್ಟೇ ನೀವು ಬ್ರಹ್ಮನ ತಟಸ್ಥ ಲಕ್ಷಣ ಒಂದು ವೇಳೆ ಮಾಡಿದ್ರೆ ಬ್ರಹ್ಮಕ್ಕೂ ಕೇವಲ ಜಗತ್ का ಉಪಾದಾನ ಕಾರಣಪಣ ಹಿ ಸಿದ್ಧ ಹೋತಾ. ಈ ಬ್ರಹ್ಮ ಈ ಜಗತ್ತಿಗ ಕೇವಲ ಏನಪ್ಪಾ ಅಂತ ಕೇಳಿದ್ರೆ ಉಪಾದಾನ ಕಾರಣ ಅಷ್ಟೇ ಹೇಳ್ಬೇಕಾಗ್ತದೆ. ಹಂಗ ಮೃತಿಕೆ ಇದು ಘಟಕ್ಕೆ ಏನಾಗ್ಯದ ಉಪಾದಾನ, ಕೇವಲ ಮೃತಿಕೆ, ಮತ್ತೊಂದು ಉಪಾದಾನ ಕಾರಣ ಇಲ್ಲ. ಹಾಗೆ ಇಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಅವ ಜಗತ್ತಿಗೆ ಏನಂತ ಕೇಳಿದ್ರೆ ಲಯ ಕಾರಣತ್ವ ನೀವು ಇಷ್ಟೇ ಹೇಳಿದ್ರ ಏನ್ ಮಾಡ್ಬೇಕಾಗ್ತದ ಅಂತ ಕೇಳಿದ್ರೆ ಈ ಸೃಷ್ಟಿಗೆ ಬ್ರಹ್ಮ ಉಪಾದಾನ ಕಾರಣ ಅಂತ ಅಷ್ಟೇ ಹೇಳ್ಬೇಕಾಗ್ತದೆ, ಸಿದ್ಧ ಹೋತಾ है. कहते जो कार्य जिस कारण विषय लय होए तिस कार्य के प्रति तिस कारण को केवल उपादान कारणपण ही देखे है. ನೋಡ್ರಿ, ಯಾವ ಕಾರ್ಯಕ್ಕೆ ಯಾವುದು ಕಾರಣವಾಗಿರುವುದು ಆ ಕಾರ್ಯ ಆ ಕಾರಣದಲ್ಲಿ ಲಯ ಆಗ್ತಿತ್ತಂದ್ರೆ ಅದಕ್ಕೆ ಏನಂತ ಕರೆದ್ರೆ ಉಪಾದಾನ ಕಾರಣ ಅಂತ ಕರೆದ. ಜೈಸೆ ಹೇಗೆ ಅಂದರೆ ಘಟಕ್ಕೆ ಲಯ का कारण ಮೃತಿಕಾ ತಾ ಘಟಕ ಕೇವಲ ಉಪಾದಾನ ಕಾರಣ ಹೋವೆ. ಘಟದ ಲಯಕ್ಕೆ ಕಾರಣ ಯಾರಾಗ್ಯಾರ ಅಂತ ಕೇಳಿದ್ರೆ ಮಣ್ಣೆ ಕಾರಣ ಆಗ್ಯದ, ಹೌದಿಲ್ಲ? ಅದ್ರ ಉತ್ಪತ್ತಿಗೂ ಯಾರು ಕಾರಣ ಆಗ್ಯಾರ? ಲಯಕ್ಕೂ ಯಾರು ಕಾರಣ ಆಗ್ಯಾರ? ಅದ ಮಣ್ಣು ಏನಾಗ್ತದ ಅಂತ ಕೇಳಿದ್ರೆ ಕೇವಲ ಉಪಾದಾನ ಕಾರಣ ಆಗ್ತದೆ. ಅದಕ್ಕೆ ಘಟಕ ಹೇ ನಿಮಿತ್ತ ಕಾರಣ ಹೋವೇನೆ, ಅದು ನಿಮಿತ್ತ ಕಾರಣ ಆಗುದಿಲ್ಲ, ಅದು ಆಗುದಿಲ್ಲ, ಅದು ಖರೇನೆ ಅದ. ಯಾಕೆ ನಿಮಿತ್ತ ಕಾರಣ ಬೇರೆ ಹೇಳ್ಯಾರ ಘಟಕ್ಕೆ, ಆದ್ರೆ ಜಗತ್ತದ ಬಹಳ ವಿಚಿತ್ರ ಅದು. ಆ ಬ್ರಹ್ಮವೇ ಜಗತ್ತಕ್ಕೆ ಉಪಾದಾನ ಕಾರಣದನ, ಬ್ರಹ್ಮವೇ ಜಗತ್ತಿನ ನಿಮಿತ್ತ ಕಾರಣದನ, ಇದು ಹೇಳ್ಬೇಕಾಗ್ಯ. ಆದ್ರೆ ಘಟ ಉತ್ಪತ್ತಿ ಕಾಲದಲ್ಲಿ ಉಪಾದಾನ ಕಾರಣನೂ ಅದ, ನಿಮಿತ್ತ ಕಾರಣನೂ ಅದ. ಆದ್ರೆ ಉಪಾದಾನ ಕಾರಣ ನಿಮಿತ್ತ ಕಾರಣ ಬೇರೆ ಬೇರೆ ಅದಾವ. ಕಪಾಲಿಗೆ ಉಪಾದಾನ ಕಾರಣ ಆಗಿದ್ರೆ ಕುಂಬಾರ ಏನಾಗೇನ ಘಟಕ. ಆದ್ರೆ ಜಗತ್ತಿಗೆ ಬ್ರಹ್ಮ ಹಂಗಿಲ್ಲ. ಬ್ರಹ್ಮ ಏನದನ ಅಂತ ಕೇಳಿದ್ರೆ ಉಪಾದಾನ ಕಾರಣನೂ ಹೌದು ಮತ್ತು ನಿಮಿತ್ತ ಕಾರಣನೂ ಹೌದು, ಅದು ಸಿದ್ಧ ಮಾಡ್ಬೇಕಾದ್ರೆ. ಸುಮ್ಮ ಲಯ ಕಾರಣತ್ವ ಬ್ರಹ್ಮ ಅಂತಂದ್ರೆ ಅಂದ್ರೆ ಉಪಾದಾನ ಕಾರಣ ಅಷ್ಟೇ ಹೇಳ್ಬೇಕು, ಮತ್ತೆ ನಿಮಿತ್ತ ಕಾರಣ ಬೇರೆ ಹೇಳ್ಬೇಕಾಗ್ತದೆ, ಲಕ್ಷಣ ಸರಿ ಆಗೋದಿಲ್ಲ. तैसे ता ब्रह्मते भिन्न ही कोई जगत का निमित्त कारण अंगीकार करना होगा. ಲಯ ಕಾರಣತ್ವ ಈ ಜಗತ್ತದ ಲಯ ಕಾರಣತ್ವ ಬ್ರಹ್ಮ ಅಂತ ನೀವು ಒಂದ್ ವೇಳೆ ಇಷ್ಟೇ ಅಂದ್ರೆ ಆ ಬ್ರಹ್ಮಕ್ಕಿಂತಲೂ ಭಿನ್ನವಾಗಿರ್ತಕ್ಕಂಥ ಯಾವ ಜಗತ್ತದ ಈ ಜಗತ್ತಕ್ಕ ನಿಮಿತ್ತ ಕಾರಣ ಮತ್ತೆ ಬೇರೆ ಅಂಗೀಕಾರ ಮಾಡ್ಬೇಕಾಗ್ತದೆ.
ಬ್ರಹ್ಮ ಉಪಾದಾನ ಕಾರಣ ಆದ್ರೆ ಮತ್ತು ಜಗತ್ತಿಗೆ ನಿಮಿತ್ತ ಕಾರಣ ಮತ್ತು ಯಾರೇ ಒಬ್ರು ಬೇರೆ ಅದರ ಅಂತ ಹೇಳ್ಬೇಕಾಗ್ತದ. ಹಂಗ ಘಟಕ್ಕೆ ಉಪಾದಾನ ಕಾರಣ ಯಾರು? ಮತ್ತ ನಿಮಿತ್ತ ಕಾರಣ ಯಾರು? ಕುಂಬಾರ. ಏನು ಮಣ್ಣೆ ನಿಮಿತ್ತ ಕಾರಣ ಏನು? ಇಲ್ಲ. ಆ ಉಪಾದಾನ ಕಾರಣಕ್ಕಿಂತಲೂ ನಿಮಿತ್ತ ಕಾರಣ ಬೇರೆ ಐತಲ್ಲ, ಮಣ್ಣೆ ಬೇರೆ ಕುಂಬಾರನೇ. ಆದ್ರೆ ಜಗತ್ತಕ್ಕೆ ನೀವು ಈ ಲಯ ಕಾರಣತ್ವದಿಂದ ಉಪಾದಾನ ಕಾರಣ ಅಂತ ಅಷ್ಟೇ ಹೇಳಿದ್ರೆ ನಿಮಿತ್ತ ಕಾರಣ ಮತ್ತೆ ಬೇರೆ ಹೇಳ್ಬೇಕೇನು? ಬ್ರಹ್ಮ ಜಗತ್ತಕ್ಕೆ ಉಪಾದಾನ ಕಾರಣ ಅಂದ್ರೆ ಮತ್ತೆ ನಿಮಿತ್ತ ಕಾರಣ ಯಾರು? ಈ ಪ್ರಶ್ನೆ ಬರ್ತದೆ. ತಾಕರಿಕೆ ಅದಕ್ಕೆ ಏಕಮೇವ ಅದ್ವಿತೀಯಂ ಬ್ರಹ್ಮ ಈಶ ಶ್ರುತಿಕಾ ವಿರೋಧ ಹೋಗಿ ಇಲ್ರಿ ಮತ್ತೊಬ್ಬ ಬ್ರಹ್ಮ ಅದನಂತ ನೀವು ಹೇಳಿದ್ರೆ ಏನಾಗ್ತದೆ ಅಂತ ಕೇಳಿದ್ರೆ, ಶ್ರುತಿ ಮಾತೆ ಏನು ಹೇಳ್ತಾ ಇದ್ದಾಳೆ? ಏಕಂ ಏವ ಅದ್ವಿತೀಯಂ ಬ್ರಹ್ಮ, ಒಂದೇ ಒಂದು ಪರಬ್ರಹ್ಮ ಅದಂತ ಶ್ರುತಿ ಮಾತೆ ಹೇಳ್ತಾ ಇದ್ದ. ಆ ಮಾತಿಗೆ ಏನಾಗ್ತದೆ ಅಂತ ಕೇಳಿದ್ರೆ ವಿರೋಧ ಆಗ್ತದೆ. ನೋಡಿ, ನಾವು ಶ್ರುತಿಗೆ ಯಾವ ಕಾಲಕ್ಕೂ ವಿರೋಧ ಆಗಬಾರ್ದು. ಶ್ರುತಿಗೆ ನಮ್ಮ ಮಾತು ವಿರುದ್ಧ ಆಯ್ತಪ್ಪ ಅಂದ್ರೆ ನಾವು ವೇದಾಂತಿಗಳೇ ಅಲ್ಲ, ನಾವು ಅದ್ವೈತಿಗಳೇ ಅಲ್ಲ ಅಂತ ತಿಳ್ಕೊರಿ. ಅದಕ್ಕೆ ಯಾವ ಕಾಲಕ್ಕೂ ಏನಂತ ಕೇಳಿದ್ರೆ ಶ್ರುತಿ ಪರವತಿ ಮಾವುಲಿ ನಾಹಿ ಜಗ ಅಂದರ ಜ್ಞಾನೇಶ್ವರ ಮಹಾರಾಜರು. ಶ್ರುತಿ ಪರವತಿ ಮಾವುಲಿ ಅಂದ್ರೆ ಈ ಶ್ರುತಿಗೆ ಬಿಟ್ಟು ಬೇರೆ ಜಗತ್ತಿನೊಳಗೆ ತಾಯಿ ಅನ್ನೋರು ಇಲ್ಲವೇ ಇಲ್ಲ ಅಂತ ಹೇಳ. ಯಾಕಂತ ಕೇಳಿದ್ರೆ ಶ್ರುತಿ ನಮ್ಮ ಹಿತ ಮಾಡ್ತದೆ. ತಾಯಿ ತಂದೆ ಮಗುವಿನ ಹಿತಾನೇ ಹೆಂಗೆ ಬಯಸ್ತಾರಲ್ಲೋ ಹಂಗ ಶ್ರುತಿ ಮಾತೆ ಆದ್ರೂ ಕೂಡ ಎಲ್ಲ ಜೀವರಾಶಿಗಳ ಹಿತವನ್ನೇ ಬಯಸ್ತದೆ. ಅದಕ್ಕೇನಂತ ಕೇಳಿದ್ರೆ ಆ ಶ್ರುತಿಗೆ ನಾವು ಎಂದೂ ವಿರೋಧ ಆಗಬಾರ್ದು, ತಾಯಿಗೆ ನಾವು ಎಂದೂ ವಿರೋಧ ಆಗಬಾರ್ದು. ಮತ್ತೆ ಲಕ್ಷಕ ಯಾಕೆ ಆಗ್ಬಾರ್ದ್ರಿ? ಪರಶುರಾಮ ಆಗೇನಲ್ಲ ಅಂತ ಅನ್ಬಹುದು ನೀವು. ಆಗೇನಂದ್ರೆ ಹೇಗಾಗೇನಂತ ಕೇಳಿದ್ರೆ ತಂದಿ ಆಜ್ಞೆದಿಂದ ಆಗ್ಯಾನ. ವಿರೋಧ ಆದ್ರೂ ಕೂಡ ನಿಜವಾಗಿ ವಿರೋಧಿ ಆಗಿದ್ರೆ ಹಿಂದ ಪ್ರಸನ್ನ ಚಿತ್ತನಾಗಿ ಜಮದಾಗ್ನಿ ಕೇಳಿದ, ಅಪ್ಪ ನನ್ನ ಆಜ್ಞೆಯನ್ನು ನೀನು ಪರಿಪಾಲನೆ ಮಾಡಿದಿ, ನಿನಗೇನು ವರ ಬೇಕು ಕೇಳು ಅಂತಂದ. ಏನು ಕೇಳಿದ? ತಾಯಿನ ಮತ್ತೇನು ಕೇಳಿದ್ರೆ ಜೀವಂತ ಮಾಡಂತ ಕೇಳಿದ. ಅಂದ ಮೇಲೆ ತಾಯಿಗೆ ವಿರೋಧಿ ಇದ್ದೇನವ. ಇನ್ ಕೆಲವು ಜನ ಬಳಸ್ಕೋತಾರೆ, ತಾಯಿ ವಿರುದ್ಧ ಆಗ್ಬಾರ್ದು ಹೇಳ್ತಾರಪ್ಪ. ಮತ್ತೇನಂತ ಕೇಳಿದ್ರೆ ಪರಶುರಾಮ ಯಾಕೆ ತಾಯಿನ ಕೊಲೆ ಮಾಡಿದ ಅಂತ ಹಿಂಗ ಅನುಮಾನ. ತಾತ್ಪರ್ಯ ತಿಳ್ಕೊಬೇಕೇನ? ಮತ್ತೆ ಲಕ್ಷಕ್ಕೆ ತಾ ಏಕಮೇವ ಅದ್ವಿತೀಯಂ ಬ್ರಹ್ಮ ಈಶ ಶ್ರುತಿಕಾ ವಿರೋಧ ಹೋವೇಗ. ಇಲ್ಲಿ ಏಕಮೇವ ಅದ್ವಿತೀಯ ಬ್ರಹ್ಮವೇ ಅದಂತ ತಿಳ್ಕೊಂಡು ಶ್ರುತಿ ಮಾತೆ ಏನು ಹೇಳ್ತಾ ಇದ್ದಾಳಲ್ಲೋ ಆ ಮಾತಿಗೆ ನಾವು ವಿರೋಧ ಆದಂಗೆ ಆಗ್ತದೆ. ಬೇರೆ ನಾವು ನಿಮಿತ್ತ ಕಾರಣ ಹೇಳಿದ್ರೆ ತಾ ದೋಷಕ್ಕೆ ನಿವೃತ್ತಕರಣೆ ವಾಸ್ತೆ, ಈ ದೋಷವನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ತಾ ಲಕ್ಷಣ ಸ್ಥಿತಿ ಕಾರಣತ್ವಕ್ಕೆ ಯಾಹೆ. ಸುಮ್ಮನೆ ಲಯ ಕಾರಣತ್ವ ಅಷ್ಟೇ ಅಲ್ಲ, ಲಯ ಕಾರಣತ್ವ ಅಂದ್ರೆ ಬ್ರಹ್ಮ ಅಲ್ಲ, ಲಯ ಕಾರಣತ್ವೂ ಹೌದು, ಸ್ಥಿತಿ ಕಾರಣತ್ವನೂ ಇದೆ. ಸ್ಥಿತಿ ಕಾರಣತ್ವಕ್ಕೂ ಕೂಡ ನಾವು ಏನಂತೇವೆ ಅಂತ ಕೇಳಿದ್ರೆ ಬ್ರಹ್ಮ ಅಂತ ಅಂತೇವೆ. ಸ್ಥಿತಿ ಅಂದ್ರೆ ಇರುವಿಕೆ, ಹುಟ್ಟುವಿಕೆ ಆದ್ಮೇಲೆ ಇರುವಿಕೆ ಅದಲ್ಲ. ಜಾಯತೆ ಅಸ್ಥಿತಿ, ಹುಟ್ಟುವುದು ಇರುವುದು. ಹಂಗ ಹುಟ್ಟ್ಯದಿದೆ ಜಗತ್ತು. ಹುಟ್ಟ್ಯದಂದ್ರೆ ಇರ್ಬೇಕಲ್ಲ. ಮಾದ ಅಸ್ಥಿತಿ ಸ್ಥಿತಿ ಕಾರಣತ್ವ ಅಂದ್ರೆ ಈ ಜಗತ್ಯ ಪರಿಪಾಲನ ಕಾರಣತ್ವನು ಕೂಡ ಆ ಬ್ರಹ್ಮನಲ್ಲಿ ಅದ. ಕಯ ಹೈ ಕಿಂವಾ ಸ್ಥಿತಿ ಲಯ ಕಾರಣತ್ವ ಇತ್ನಾ ಮಾತ್ರ ಹಿ ಜೋ ಬ್ರಹ್ಮ ಕಾ ತಟಸ್ಥ ಲಕ್ಷಣ ಕರ್ತೆ ತೋ ಸ್ಥಿತಿ ಲಯ ಕಾರಣತ್ವ. ಇಷ್ಟೇನಂತ ಕೇಳಿದ್ರೆ ನೀವು ಬ್ರಹ್ಮನ ತಟಸ್ಥ ಲಕ್ಷಣ ಮಾಡಿದ್ರೆ ಇದನ್ನೂ ಪೂರ್ಣ ಆಗೋದಿಲ್ಲ, ಇದು ಅಪೂರ್ಣವಾಗ್ತದೆ. ಜೈಸೆ ಹೇಗೆ ಅಂದ್ರೆ ಹೇಳ್ತಾನೆ, घटकी उत्पत्ति के दंडादिक निमित्त कारण होवे है, तैसे ता ब्रह्मते भिन्न ही कोई जगत का निमित्त कारण होवेगा. ಇಲ್ಲೇನಪ್ಪ ಅಂತ ಕೇಳಿದ್ರೆ ಮತ್ತೆ ಜಗತ್ ಇದು ಘಟ ಉತ್ಪತ್ತಿಗೆ ದಂಡಾದಿಗಳು ಕಾರಣ ಆಗ್ಯಾವಿಲ್ಲ, ಕಾರಣ ಆಗ್ಯಾವ. ನಾವು ಕಾರಣ ಆಗೋದ್ರಿಂದ ಇವು ಹೇಗದವ ಅಂತ ಕೇಳಿದ್ರೆ ಆ ಘಟದಕ್ಕಿಂತಲೂ ಭಿನ್ನ ಅದಾವ. ಹಂಗಿಲ್ಲೇನಂತ ಕೇಳಿದ್ರೆ ಬ್ರಹ್ಮಕ್ಕಿಂತಲೂ ಜಗತ್ತಿನ ನಿಮಿತ್ತ ಕಾರಣ ಮತ್ತೆ ಬೇರೆ ಹೇಳಲೇ ಬೇಕಾಗ್ತದೆ. ತಾಕರಿಕೆ ಇದರಿಂದ ಪುನಃ ತಾ ಅದ್ವೈತ ಶ್ರುತಿಕಾ ವಿರೋಧೋವೇಗ. ಮತ್ತು ಪುನಃ ಏನಾಗ್ತದೆ ಅಂತ ಕೇಳಿದ್ರೆ ಇಲ್ಲಿ ಏನು ಹೇಳಿದ್ರು ಅಂತ ಕೇಳಿದ್ರೆ ಎರಡು ಕಾರಣಗಳು ಹೇಳಿದ್ರು. ಯಾವುದು? ಉತ್ಪತ್ತಿ ಮತ್ತು ಸ್ಥಿತಿ. ಲಯ ಹೇಳಿದ್ರು. ಈ ಎರಡು ಕಾರಣ ಹೇಳೋದ್ರಿಂದ ಮತ್ತೇನಂತ ಕೇಳಿದ್ರೆ ಇದು ಮಾತೇನಾಗ್ತದೆ? ಶ್ರುತಿಗೆ ವಿರೋಧ ಆಗ್ತದೆ. ತಾ ದೋಷಿ ನಿವೃತ್ತೀಕರಣೆ ವಾಸ್ತೆ ತಾ ಲಕ್ಷಣ ವಿಷಯ ಸೃಷ್ಟಿ ಕಾರಣತ್ವ ಕಯಾಯ. ಮತ್ತು ಸೃಷ್ಟಿ ಕಾರಣತ್ವ
ಹೇಳಿದ್ರು. ಲಯ ಕಾರಣತ್ವ ಒಂದು ಹೇಳಿದ್ರು, ಮತ್ತು ಸ್ಥಿತಿ ಕಾರಣತ್ವ ಹೇಳಿದ್ರು. ಸೃಷ್ಟಿ ಕಾರಣತ್ವ ಹೇಳಿಲ್ಲ ನೋಡಿ. ಮತ್ತೆ ಪುನಃ ಏನು ಹೇಳ್ಬೇಕಾಯ್ತು ಇಲ್ಲಿ? ಸೃಷ್ಟಿ ಕಾರಣತ್ವ ಹೇಳಬೇಕಾಯ್ತು. ಜಗತ್ತೇ ಹುಟ್ಟಲಿಕ್ಕೂ ಕಾರಣ ಬ್ರಹ್ಮವೇ, ಜಗತ್ತಿರ್ಲಿಕ್ಕೆ ಕಾರಣ ಬ್ರಹ್ಮವೇ. ಈ ಜಗತ್ತ ಲಯ ಆಗಲಿಕ್ಕೂ ಕಾರಣ ಯಾರಂತ ಕೇಳಿದ್ರೆ ಬ್ರಹ್ಮವೇ. क्या है कि वहाँ सृष्टि स्थिति कारणत्व इतना मात्र ही जो ब्रह्म का तटस्थ लक्षण करते तो ಈಗ ಇವ್ರು ಏನಂದ್ರೆ ಕೇಳಿದ್ರಿ, ಸೃಷ್ಟಿ ಮತ್ತು ಸ್ಥಿತಿ ಕಾರಣತ್ವ ಇಷ್ಟೇ ಏನಂತ ಕೇಳಿದ್ರೆ ಬ್ರಹ್ಮದ ನಾವು ತಟಸ್ಥ ಲಕ್ಷಣ ಮಾಡ್ತೇವೆ. ಲಯ ಕಾರಣತ್ವ ಇಲ್ಲಿ ನಾವು ಸ್ವೀಕಾರ ಮಾಡೋದಿಲ್ಲ ಅಂತಂದ್ರೆ ಅಂದ್ರೆ ಜೈಸೆ ಕುಲಾಲ್ಕು ಘಟಕೆ ಪ್ರತಿ ನಿಮಿತ್ತ ಕಾರಣತ ಹೇ. ಕುಂಬಾರ ಹೇಗದನ ಅಂತ ಕೇಳಿದ್ರೆ ಘಟ ಹುಟ್ಟುವಿಕೆಯಲ್ಲಿ ಅವ ನಿಮಿತ್ತ ಕಾರಣದನು. ತೈಸೆ ಬ್ರಹ್ಮಕ್ಕೂ ಬಿ ಕೇವಲ ಜಗತ್ಕ ನಿಮಿತ್ತ ಕಾರಣ ಹೀ ಹೋವೇಗ. ಅವ ಹೆಂಗ ಕುಂಬಾರ ಘಟ ಅಟ್ಟೆ ಹುಟ್ಟಿಸ್ತಾನ. ಆ ಘಟ ಹುಟ್ಟಿಸುವುದರಲ್ಲಿ ಅವನಿಗೆ ಯಾವ ಕಾರಣ ಅಂತ ಕರೆದ್ರೆ ನಿಮಿತ್ತ ಕಾರಣ ಅಂತ ಕರೆದ್ರೆ. ಹಾಗೆ ಇಲ್ಲಿ ಏನಂತ ಕೇಳಿದ್ರೆ ಈ ಬ್ರಹ್ಮನ ಲಕ್ಷಣ ನೀವು ಏನು ಮಾಡಿದ್ರಿ ಅಂತ ಕೇಳಿದ್ರೆ ಸೃಷ್ಟಿ ಮತ್ತು ಸ್ಥಿತಿ ಕಾರಣತ್ವ ಇಷ್ಟೇ ಅಂದ್ರೆ. ಹುಟ್ಟುವಿಕೆ ಮತ್ತೇನಂತ ಕೇಳಿದ್ರೆ ಇರುವಿಕೆ ಇಷ್ಟೇ ನೀವು ಅಂದ್ರೆ ಅವ ಫಕ್ತ ನಿಮಿತ್ತ ಕಾರಣ. ಅವ ಎಂತ ಕಾರಣದವ? ನಿಮಿತ್ತ ಕಾರಣ. ಉಪಾದಾನ ಕಾರಣ ಲಯ ಹೇಳಬೇಕಲ್ಲ. ಲಯ ಹೇಳಿದ್ರೆ ಉಪಾದಾನ ಕಾರಣ. ಮತ್ತದು ಲಯ ಹೇಳಕ್ಕೊಂದು ಬೇರೆ ಕಾರಣ ಹೇಳ್ಬೇಕಾಯ್ತಲ್ಲ. ಮತ್ತು ಶ್ರುತಿ ಮಾತಿಗೆ ಏನಂತ ಕೇಳಿದ್ರೆ ವಿರುದ್ಧ ಆಗ್ತದೆ. ಏಕಮೇವ ದ್ವಿತೀಯಂ ಬ್ರಹ್ಮ ಅಂತ ಶ್ರುತಿ ಹೇಳ್ತದೆ. ಏನಿದ್ರು ಇವ ಉಪಾದಾನ ಕಾರಣನೂ ಇವನೇ, ನಿಮಿತ್ತ ಕಾರಣನೂ ಇವನೇ. ಇವನಿಗೆ ಬಿಟ್ಟು ಬೇರೆ ಕೇಳಿದ್ರೆ ಉಪಾದಾನ ಕಾರಣನೂ ಇಲ್ಲ, ನಿಮಿತ್ತ ಕಾರಣನೂ ಇಲ್ಲ ಅಂತ ಹೇಳ್ಬೇಕು. ಉಪಾದಾನ ಕಾರಣ कोई अन्य ही होवेगा. ಉಪಾದಾನ ಕಾರಣ ಮತ್ತೆ ಯಾವುದೋ ಬೇರೆನೇ ಆಗಬಹುದು. ತಾ ಕರಿಕೆ ವೇದಾಂತ ಸಿದ್ಧಾಂತ ವಿರೋಧ ಹೋವೇಗ. ಇದರಿಂದ ಮತ್ತೇನಾಗ್ತದೆ ಅಂತ ಕೇಳಿದ್ರೆ ವೇದಾಂತ ಸಿದ್ಧಾಂತ ವಿರೋಧ ಬರ್ತದಂತ ತಿಳ್ಕೊಂಡು ಹೇಳ್ತಾ ಇದ್ದಾನ. ವಿರೋಧ ಹೋವೇಗ ತಾ ದೋಷಕ್ಕೆ ನಿವೃತ್ತಿ ಕರಣೆ ವಾಸ್ತೆ, ಈ ದೋಷ ನಿವೃತ್ತಿ ಮಾಡುವುದಕ್ಕೋಸ್ಕರವಾಗಿ ತಾ ಲಕ್ಷಣ ವಿಷಯ ಲಯ ಕಾರಣತ್ವ ಮತ್ತೇನು ಹೇಳ್ಬೇಕಾಯ್ತು? ಲಯ ಕಾರಣತ್ವ. ಲಯ ಕಾರಣತ್ವ ಹೇಳಿದ್ರೆ ಆ ಬ್ರಹ್ಮನಿಗೆ ಉಪಾದಾನತ್ವ ಬರ್ತದೆ. ಮತ್ತು ಸೃಷ್ಟಿ ಸ್ಥಿತಿ ಕಾರಣತ್ವ ಹೇಳೋಣದ್ರಿಂದ ಅವನಿಗೆ ನಿಮಿತ್ತ ಕಾರಣ ಬರ್ತದೆ. ಯಾರಿಗೆ? ಬ್ರಹ್ಮನಿಗೆ. ಅಂದ್ರೆ ಈ ಜಗತ್ತೆ ಹುಟ್ಟುವಿಕೆಗೆ ಉಪಾದಾನ ಕಾರಣ ಯಾರು? ಯಾರು? ಬ್ರಹ್ಮ. ಮತ್ತು ನಿಮಿತ್ತ ಕಾರಣ ಯಾರು? ब्रह्मन। इस प्रकार सृष्टि स्थिति लय इन तीनों का कारणत्व रूप तटस्थ लक्षण के कारण करके ब्रह्म को जगत का अभिन्न निमित्त उपादान कारण सिद्ध होवे है। ಈ ಪ್ರಕಾರವಾಗಿ ಈ ತಟಸ್ಥ ಲಕ್ಷಣದಿಂದ ಏನು ತಿಳಿಸಲಾಯಿತು ಅಂತ ಕೇಳಿದ್ರೆ ಈ ಜಗತ್ತ ಸೃಷ್ಟಿಗೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಯಾರು ಅಂತ ಕೇಳಿದ್ರೆ ಬ್ರಹ್ಮನೇ ಅದನ, ಮತ್ತೆ ಬೇರೆ ಯಾವ ವಸ್ತುನು ಇಲ್ಲ ಅಂತ ಹೇಳಿದ್ರೆ ಉಳಿದ ವಿಷಯ ಮತ್ತೆ ಮುಂದಿನ ಪ್ರದರ್ಶನದಲ್ಲಿ ನೋಡೋಣ ಅಂತ ಹೇಳುತ್ತೆ. ಈ ವಾಕ್ರೂಪ ಸೇವೆಯು ಸದ್ಗುರುನಾಥನ ಅಡಿದಾವರೆಗಳಲ್ಲಿ ಸಮರ್ಪಿಸುತ್ತೆ. ಈ ಉಪನ್ಯಾಸಕ್ಕೆ ವಿರಾಮ.